ರಾಜೇಂದ್ರನ್ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಅಶ್ವಥ್ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಬಗ್ಗೆ ಹೇಳಿ ರಾಜೇಂದ್ರನ್ ಅವರೇ. ನಾನು ರಾಜೇಂದ್ರನ್ ಅಂತ ಲಕ್ನಳ್ಳಿ ಹೋಬಳಿ ಬಸವನಗುಡಿ ಅಂತ ಊರಲ್ಲಿ ನಾನು ವಾಸಿಸ್ತಾ ಇದ್ದೀವಿ. ನಮ್ಮ ಒಂದು ಕೃಷಿಕ ಪದ್ಧತಿಯನ್ನು ನಾವು ಒಂದು 50 ವರ್ಷದಿಂದನೂ ನಾವು ನಡೆಸ್ಕೊಂಡು ಬಂದಿದ್ದೀವಿ. ನಿಮ್ಮ ವಿದ್ಯಾಭ್ಯಾಸ? ನಾನು MSc ಬಾಟ್ನಿ ಮಾನಸ ಗಂಗೋತ್ರಿಯಲ್ಲಿ 1984 ಮುಗಿಸಿ ಮುಂದಿನ ದಿನಗಳಲ್ಲಿ ನಾನು ಅನ್ಎಂಪ್ಲಾಯ್ ಆಗಿ ಇರ್ತಾ ಇದ್ದೆ. ಆ ಟೈಮಲ್ಲಿ ನಾನು ಈ ಒಂದು ಕೃಷಿ ಅಳವಡಿಸ್ಕೊಂಡು ನನ್ನ ಜೀವನವನ್ನು ನಡೆಸ್ತಾ ಬಂದಿದ್ದೀನಿ. ನಿಮ್ಮ ತಂದೆ ತಾಯಿ ರೈತರ? ನಮ್ಮ ತಂದೆ ತಾಯಿಗಿಂತ ನಮ್ಮ ತಾತ ಮುತ್ತಾತ ಎಲ್ಲರೂ ಕೂಡ ರೈತ ಪದ್ಧತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಜಮೀನಲ್ಲಿ ತಮಗೆ? ನಮಗೆ ಲಕ್ನಳ್ಳಿಲಿದೆ ಮತ್ತು ಬಸವನಗುಡಿ ಗ್ರಾಮದಲ್ಲಿ 85 ಅರಬ್ಗೆರೆ ಅಂತ ಇದೆ. ಆ ಒಂದು ಗ್ರಾಮದಲ್ಲಿ ಜಮೀನು. ನಮ್ಮ ಒಟ್ಟು ಎಷ್ಟು ಎಕರೆ ಜಮೀನಿದೆ ರಾಜೇಂದ್ರ? ನಮ್ಮಲ್ಲಿ ಒಂದು 15 ಎಕರೆ ನಮಗಿದ್ದೇನೆ. ಓಕೆ. ನೀವು ವ್ಯವಸಾಯ ಅಲ್ಲದೆ ಬೇರೆ ವೃತ್ತಿನೂ ಏನಾದ್ರು ಮಾಡಿದ್ರ? ಹೌದು, ನಾನು MSc ಮುಗಿಸಿ ಒಂದು 10 ವರ್ಷ ನಿರುದ್ಯೋಗಿದ್ದೆ. ಆ ಟೈಮಲ್ಲಿ ನಮ್ಮ ವ್ಯವಸಾಯನ ಮಾಡ್ತಿದ್ದೆ. ಆಮೇಲೆ ಯೂನಿವರ್ಸಿಟಿ ಬೋರ್ಡಲ್ಲಿ ಬಯಾಲಜಿ ಲೆಕ್ಚರ್ ಆಗಿ ಕೆಲಸ ಸಿಕ್ತು. ಅದನ್ನು ಒಂದು 20 ವರ್ಷ ನಾನು ನಿರ್ವಹಿಸಿದ್ದೀನಿ. ಓಕೆ. ಈಗ ನಿವೃತ್ತರಾದ್ಮೇಲೆ ಮತ್ತೆ ಕೃಷಿಕರಾಗಿದ್ದೀರಿ? ಫುಲ್ ಟೈಮ್ ಕೃಷಿಕನಾಗಿದ್ದೀನಿ ಇವಾಗ. ಕೃಷಿಯ ಜೊತೆಗೆ ಬೇರೆ ಏನೇನಾದರೂ ಚಟುವಟಿಕೆಗಳಿದೆಯಾ? ಸ್ಕೂಲು ನಡೆಸ್ತಾ ಇದ್ದೀವಿ. ಅನೂರಲ್ಲಿ ಶ್ರೀ ವಿವೇಕಾನಂದ ಸ್ಕೂಲ್ ಅಂತ 26ನೇ ವರ್ಷ ರನ್ ಆಗ್ತಿದೆ. ಶಾಲೆ ಯಾಕೆ? ಆ ಒಂದು ಏರಿಯಾದಲ್ಲಿ ವಿದ್ಯಾಭ್ಯಾಸ ಕಡಿಮೆ. ನಾವು ಅಲ್ಲಿಂದ ಹೋಗ್ಬೇಕಾದ್ರೆ ಮೈಸೂರು, ಬ್ಯಾಂಗ್ಳೂರು ಆ ಕಡೆ ಹೋಗ್ಬೇಕಾಗಿತ್ತು. ಆದ್ದರಿಂದ ನಾವು ಯಾಕೆ ಈ ಒಂದು ಕಸುಬನ್ನು ನಾವು ಅಳವಡಿಸ್ಕೋಬಾರ್ದು ಅಂತ ಹೇಳಿ ಒಂದು ಶಾಲೆಯನ್ನು ಅನೂರಲ್ಲಿ ಪ್ರಾರಂಭ ಮಾಡಿ, ಮತ್ತು ನಾನಿವಾಗ ವಾಸಸ್ಥಳ ಇದೆಯಲ್ಲ ಅಲ್ಲಿ ಕೂಡ ಒಂದು ಶ್ರೀ ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂತ ಮಾಡಿ SLC 4ನೇ ಬ್ಯಾಚು ಈ ವರ್ಷ ಹೋಗ್ತಾ ಇದ್ದೇನೆ. ನೀವು ಕೃಷಿಕರು ಹಾಗೆ ಶಿಕ್ಷಕರು, ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕೃಷಿ ಪಾಠನೂ ಹೇಳ್ತೀರಾ? ಖಂಡಿತ. ನಮ್ಮ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ, ವ್ಯವಸಾಯ ಸಂಬಂಧಪಟ್ಟಂಗೆ, ನಮ್ಮ ಕೃಷಿಗೆ ಸಂಬಂಧಪಟ್ಟಂಗೆಲ್ಲ ನಾವು ನಮ್ಮ ಟೀಚರ್ಸ್ಗೆ ಹೇಳಿ ಮಕ್ಕಳಿಗೆ ಮೂಡಿಸ್ತಾ ಇದ್ದೀವಿ ಅವ್ರಿಗೆ. ತಾವು ಶಿಕ್ಷಕರಾಗಿದ್ರಿ, ರೈತರಾಗಿದ್ರಿ, ಈಗ ಆಗಿದ್ದೀರಿ, ಮತ್ತು ಒಬ್ಬ ಆಡಳಿತ ನಿರ್ವಾಹಕರು ಕೂಡ ಆಗಿದ್ದೀರಿ ಅಲ್ವಾ? ಯಾವುದು ತುಂಬ ಇಷ್ಟ ಆಗತ್ತೆ ನಿಮಗೆ, ರೈತನೋ ಅಥವಾ ಶಿಕ್ಷಕನೋ ಅಥವಾ ಆಡಳಿತ? ನಾವು ಇಷ್ಟೆಲ್ಲ ಬರಬೇಕಾದ್ರೆ ನಾವು ಕೃಷಿಕನಾಗಿದ್ದಕ್ಕೆ ಈ ಒಂದು ಸ್ಥಾನಮಾನಗಳೆಲ್ಲ ಪಡ್ಕೊಂಡ್ರೆ. ತಮ್ಮ ಬಗ್ಗೆ ಹೇಳಿ ಅಶ್ವಥ್ ಅವರೇ. ನಾನು ಮೂಲತಃ ಲಕ್ನಳ್ಳಿ ಗ್ರಾಮದವರು. ಸೊ ನಮ್ಮ ತಂದೆ ಈಗಾಗಲೇ ಹೇಳಿದಂಗೆ ಅವರು ಮೂಲತಃ ಕೃಷಿಕರು. ಸೊ ನಾವು ಹುಟ್ಟಿದ್ದು, ಬೆಳೆದಿದ್ದು, ಆಡಿದ್ದು, ಅಗಲಿದ್ದು ಎಲ್ಲ ಬಂದುಬಿಟ್ಟು ಮಣ್ಣಿನ ಜೊತೆನೇ, ಮಣ್ಣಿಗೋಸ್ಕರನೇ. ನಮ್ಮ ಊರು ಬಂದುಬಿಟ್ಟು ಕೊಳ್ಳೇಗಾಲ ತಾಲೂಕಿಂದ ಒಂದು 40 ಕಿಲೋಮೀಟರ್ ದೂರದಲ್ಲಿ ಒಡೆಯರ್ಪಾಳ್ಯದ ಹತ್ರ ಒಂದು ಕಾಡು ಪ್ರದೇಶ. ಸೊ ನಮ್ಮೂರಲ್ಲಿ ಯಾವುದೇ ಒಂದು ಸ್ಕೂಲ್ ಇರಲಿರದ ಕಾರಣ ಪ್ರತಿದಿನ ನಾನು ನನ್ನ ಅಕ್ಕ ಇಬ್ಬರು 80 ಕಿಲೋಮೀಟರ್ ಪ್ರತಿದಿನ ನಾವು ಕೊಳ್ಳೇಗಾಲಕ್ಕೆ ಪ್ರವಾಸ ಮಾಡಿ ನಮ್ಮ ಶಾಲೆ ದಿನಗಳನ್ನ ಕಳೆದ್ವಿ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಿ ಸ್ಕೂಲ್ಗೆ ಹೋದರೆ ಸಾಯಂಕಾಲ 8 ಗಂಟೆಗೆ ಪ್ರತಿದಿನ ಬರ್ತಿದ್ವಿ ಸ್ಕೂಲಿಂದ. ಇದಾದ ನಂತರ ಸ್ಕೂಲಿಂದ ಬಂದಾಗ ನಮ್ಮ ತಂದೆ ತಾಯಿಯವರು ಏನೇ ನಾವು ಓದಿದ್ರು, ಏನೇ ಮಾಡಿದ್ರು, ವ್ಯವಸಾಯದಲ್ಲಿ ಮಾತ್ರ ಪ್ರತಿದಿನ ಯಾವುದೋ ಒಂದು ರೀತಿ ನಮ್ಮನ್ನ ತೊಡಸ್ಕೊಳ್ತಿದ್ರು. ಅದು ಪ್ರತಿದಿನ ಹಸುಗಳನ್ನ ತಗೊಂಡೋಗಿ ತೋಟಕ್ಕೆ ಕಟ್ಟೋದಾಗಲಿ, ಅವುಗಳಿಗೆ ಮೇವು ತೊಗೊಂಬಂದು ಹಾಕೋದಾಗಲಿ, ನೀರು ಕಾಡಿಸೋದಾಗಲಿ, ಅದು ಶನಿವಾರ ಭಾನುವಾರ ಆಗಿಬಿಟ್ರೆ ಎಲ್ಲ ಕಾರ್ಯಕ್ರಮಗಳು, ತೋಟದಲ್ಲಿ ನೀರು ಕಟ್ಟೋದ್ರಿಂದ, ಕಳೆ ತೆಗೆಯೋದ್ರಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮನ್ನ ಅಳವಡಿಸ್ಕೊಳ್ತಿದ್ರು. ಸೊ ಇದರಿಂದ ನಮಗೇನೆಂದರೆ ಚಿಕ್ಕ ವಯಸ್ಸಿನಿಂದ ಆ ಮಣ್ಣಿನ ಜೊತೆ ಇದ್ದು, ಪ್ರಾಣಿ ಪಕ್ಷಿಗಳ ಜೊತೆ ಇದ್ದು, ನಮಗೆ ಎಲ್ಲೇ ಹೋದರೂ ಹೆಂಗೇ ಇದ್ದರೂ ಅವುಗಳನ್ನು ನೋಡಿದ್ರೆ ಒಂದು ಪ್ರೀತಿ, ಒಂದು ಸಂತೋಷ. ಅದರಿಂದ ನಾವು ಸಹ ಅದರಲ್ಲೇ ನಮ್ಮ ನೆಕ್ಸ್ಟ್ ಫೇಸ್, ಅಂದರೆ ನೆಕ್ಸ್ಟ್ ಏನೇನು ನಮ್ಮ ಲೈಫಲ್ಲಿ ಇದೆಯೋ ಅದನ್ನು ನಾವು ಕೃಷಿ ಮೂಲಕನೇ ತೊಡಗಿಸ್ಕೊಂಡಿದ್ದೀವಿ. ನಿಮ್ಮ ವಿದ್ಯಾಭ್ಯಾಸ ಏನು? ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು ನಾನು ಇಂಜಿನಿಯರ್. ನಾನು ಒಂದು 8 ಇಯರ್ಸ್ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಜಪಾನ್ ಮತ್ತು ಶ್ರೀಲಂಕಾ ಮತ್ತು ಅಬುದಾಬಿಯಲ್ಲಿ ಒಂದು 4-5 ಇಯರ್ಸ್ ಅಲ್ಲಿ ಸ್ಟೇ ಮಾಡಿ ಕೆಲಸ ಮಾಡಿ, ನಂತರ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಮಾಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಬೆಂಗಳೂರಲ್ಲಿ ನೆಲೆ ಊರಿಸಿ ಅಲ್ಲಿಂದ ಊರಿಗೆ ಟ್ರಾವೆಲ್ ಮಾಡಿಕೊಂಡು ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ನೀವು ಇಂಜಿನಿಯರಿಂಗು ಮತ್ತು ವ್ಯವಸಾಯ ಎರಡೂ ಒಟ್ಟಿಗೆ ಮಾಡ್ತಾ ಇದ್ದೀರಿ? ಹೌದು. ಓಕೆ. ಏನೇನೆಲ್ಲ ತಾಂತ್ರಿಕತೆಗಳನ್ನು ವ್ಯವಸಾಯದಲ್ಲಿ ಅಳವಡಿಸ್ಕೊಂಡಿದ್ದೀರಿ?
ತಾಂತ್ರಿಕತೆ ಏನಂದರೆ ನಾವು ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ ವ್ಯವಸಾಯ ಮಾಡ್ತಿದ್ವಿ. ವ್ಯವಸಾಯ ಮಾಡ್ತಿರುವಾಗ 2016-17ರಲ್ಲಿ ವ್ಯವಸಾಯದಲ್ಲಿ ನಮ್ಮ ತಂದೆ ತಾಯಿಯವರು ಫುಲ್ ಕಷ್ಟಪಡ್ತಿದ್ದಾರೆ. ಬಟ್ ಅವ್ರಿಗೆ ಅದ್ರ ಪ್ರತಿಫಲ ಇರೋದಕ್ಕಿಂತ ಪಾಪ ತುಂಬ ನೆಗೆಟಿವ್ ಆಗಿಬಿಡ್ತು ವ್ಯವಸಾಯದಿಂದ. ಆವಾಗ ಒಂದು ದಿವಸ ಇದೇ ಥರ ಮನೆಯಲ್ಲಿ ನಾನು, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ಎಲ್ಲ ಕುಂತ್ಕೊಂಡು ಮಾತಾಡ್ತಿರುವಾಗ ನಮ್ಮ ತಾಯಿಯವರು ಬಂದುಬಿಟ್ಟು, ನೀವೆಲ್ಲ ಬೆಂಗಳೂರಲ್ಲಿ IT ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ, ಹಿಂಗಾದ್ರೆ ಈ ವಸ್ತುಗಳನ್ನ ತಗೊಂಡೋಗಿ ಯಾರಾದರೂ ಒಂದಿಬ್ಬರಿಗೆ ಎಲ್ಲಾದರೂ ತಗೊಂಡೋಗಿ ವ್ಯಾಪಾರ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರು. ಸೊ ಆವಾಗ ನಮಗೂ ಗೊತ್ತಿಲ್ಲ ಏನು, ಯಾಕೆಂದರೆ ನಮ್ಮ ಮನೇಲಿ ಯಾರು ಇದ್ದವ್ರಿಗೆ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಮ್ಮದೇನೆಂದ್ರೆ ರೈತರು ಅಷ್ಟೇ. ಸೊ ಆವಾಗ ನಾನು, ನಮ್ಮ ಅಕ್ಕ, ಅವ್ರ ಹೆಸರು ಶರಣ್ಯ ಅಂತ. ಸೊ ನಾವಿಬ್ಬರು ಬಂದುಬಿಟ್ಟು ಆಫೀಸ್ ಎಲ್ಲ ಆದಮೇಲೆ ಅವರು ಪ್ರತಿ ಒಂದೊಂದು ಮನೆಗಳಿಗೆ ಹೋಗಿ ನಮ್ಮ ಪ್ರಾಡಕ್ಟ್ಸ್ನ ಕೊಟ್ಟು ಬಂದರು. ಅದೇ ವಸ್ತುಗಳನ್ನ ನಮ್ಮ ಆಫೀಸಲ್ಲಿರೋ ಕೊಲೀಗ್ಸ್ ಎಲ್ಲರಿಗೂ ಕೊಟ್ಟು ಬಂದ್ವಿ. ಏನು ಪ್ರಾಡಕ್ಟ್ಸ್ ಅವು? ನಾವು ಮೊದಲು ಅರಿಶಿನ ಮತ್ತು ನಾಟಿ ಹಸು ತುಪ್ಪ ನಮ್ಮ ತೋಟದಲ್ಲಿ ಯಾವಾಗಲೂ ಇರ್ತಿತ್ತು. ಸೊ ಅವೆಲ್ಲ ಎಕ್ಸಸ್ ಆದಾಗ ಅದನ್ನು ತಗೊಂಡೋಗಿ ನಾವು ನಮ್ಮ ಆಫೀಸಲ್ಲಿರೋ ಮೆಂಬರ್ಸು, ನಮ್ಮ ಅಪಾರ್ಟ್ಮೆಂಟಲ್ಲಿರೋರಿಗೆಲ್ಲ ಕೊಟ್ವಿ. ಸೊ ಅದಾದ ನಂತರ ಅದು ಹೋಗಿ ಏನಾಯಿತು, ಇವಾಗ ಒಂದು 5 ವರ್ಷದಿಂದ ನಮ್ಮದೇ ಆದ ಒಂದು ಸ್ವಂತ ಬ್ರ್ಯಾಂಡ್. ಹೆಚ್ಚು ಕಡಿಮೆ ಇವಾಗ ನಮ್ಮದು ಒಂದು 32 ರೈತರಿದ್ದಾರೆ ನಮ್ಮ ಅಸೋಸಿಯೇಷನಲ್ಲಿ. ಇವರೆಲ್ಲ ಸೇರಿ ಸ್ವಸ್ತಿ ಆರ್ಗ್ಯಾನಿಕ್ ಫಾರ್ಮ್ಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಸಾವಯವ ಕೃಷಿಯಲ್ಲಿ ಏನು ಬೆಳಿತೀವೋ ಒಂದು 40 ಪದಾರ್ಥಗಳು ಮಾತ್ರ, ಅದರಲ್ಲಿ ದೇಸಿ ತಳಿ ಬೀಜಗಳನ್ನ ಉಪಯೋಗಿಸಿ ಬೆಳೆಸಿ ಅದರಿಂದ ಪ್ರಾಡಕ್ಟ್ಗಳನ್ನ ಮಾಡಿ ಅದನ್ನು ಕಸ್ಟಮರ್ಸ್ ತೊಗೊಂಡೋಗಿ ಸೇರಿಸ್ತಾ ಇದ್ದೀವಿ ಸರ್. ಈ ಐಡಿಯಾ ಬಂದಿದ್ದು ನಿಮ್ಮ ತಾಯಿಯಿಂದಲ ತಮಗೆ? ಈ ಐಡಿಯಾ ಬಂದಿದ್ದಂದರೆ ನಮ್ಮ ತಾಯಿಯವ್ರು ಹೇಳಿದ್ರು ಇದನ್ನು ಹೆಂಗಾದ್ರೂ ರೀಚ್ ಮಾಡಿಸೋಣ ಅಂತ. ಬಟ್ ಹೆಂಗೆ ರೀಚ್ ಮಾಡಿಸೋದು ಅನ್ನೋದನ್ನ ನಮ್ಮ ಅಕ್ಕ ಅವರು ಇದನ್ನು ಪ್ರಾರಂಭಿಸಿದ್ದವರು. ಓಕೆ. ಒಂದಷ್ಟು ಜನ ರೈತರನ್ನ ಗುಂಪು ಕಟ್ಕೊಂಡು ಇದನ್ನು ಮಾಡಬೇಕು ಅಂತ ಅನಿಸಿದ್ದಾದ್ರು ಯಾಕೆ ತಮಗೆ? ನಮ್ಮ ಏನು ಅನಿಸ್ತು ಅಂದರೆ, ನಾವು ಓದ್ತಿರುವಾಗ ನಮ್ಮ ಅಕ್ಕಪಕ್ಕ ರೈತರು ಪಾಪ ಅವ್ರಿಗೆ ಬಿಡುವಿಲ್ಲ, ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ, ಎಲ್ಲ ಇರುತ್ತೆ. ಲಾಸ್ಟಲ್ಲಿ ಆ ವ್ಯಾಪಾರ ಆಗಿ ಮಂಡಿಯಲ್ಲಿ ಹೋಗ್ಬಿಟ್ಟು ಲಾಸ್ಟಲ್ಲಿ ಔಟ್ಪುಟ್ ಬಂದಾಗ ಪಾಪ ಅವ್ರಿಗೆ ಏನೂ ಉಳಿಯಲ್ಲ ಅಂದರೆ ಹಾಕಿದ ಅಸಲು ಉಳಿಯಲ್ಲ. ಅಷ್ಟು ಕಷ್ಟದಿರುವಾಗ ನಾವು ಅನ್ನಿಸ್ತು, ಹೆಂಗೆ ನಾವು ಏನು ಬದಲಾವಣೆ ತರ್ಬೋದು, ಒಂದು ಚಿಕ್ಕ ಬದಲಾವಣೆ, ನಾವೇನು ತುಂಬ ಏನಾದರೂ ಒಂದು ಚಿಕ್ಕದು ಹೆಂಗೆ ಅಂತ ಆವಾಗ ಲೈಕ್ ಮೈಂಡೆಡ್ ನಮ್ಮಂತಾನೆ ಯಾರೋ ಸಾವಯವ ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಇರೋ ರೈತರನ್ನ ಫಸ್ಟ್ ನಾವು ಇಬ್ಬರನ್ನ ಸೇರಿಸ್ಕೊಂಡು ಮಾಡಿದ್ವಿ. ಅದರಲ್ಲಿ ಇಬ್ಬರು ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಯಾಕೆಂದರೆ ಆಚೆ ಅವ್ರದ್ದು ಸ್ವಲ್ಪ ಟಫ್ ಆಗುತ್ತೆ, ಯಾಕೆಂದರೆ ಸಾವಯವದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅಷ್ಟು ಇನ್ಕಮ್ ಇರೋದಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ ಅಂದರೆ, ನಮ್ಮ ಮಾವ, ನಮ್ಮ ದೊಡ್ಡ ಮಾವ ಇವ್ರನ್ನ ಸೇರಿಸಿದ್ವಿ. ಆಮೇಲೆ ನಮ್ಮ ಅಕ್ಕಪಕ್ಕ ತೋಟದವ್ರನ್ನ ಒಂದಿಬ್ಬರನ್ನ ಸೇರಿಸ್ಕೊಂಡ್ವಿ. ಆ ಥರ ಮಾಡಿ ಇವಾಗ ಒಂದು 30 ರೈತರ ಕುಟುಂಬನ ಸೇರಿಸ್ಕೊಂಡು ಇವಾಗ ಹಂಗೆ. ಏನೇನು ಉತ್ಪನ್ನಗಳಿವೆ ನಿಮ್ಮವು? ನಮ್ಮದು ಮೇನ್ ಅಂದರೆ ನಾಟಿ ಹಸು ತುಪ್ಪ, ದೇಸಿ ಹಸು ತುಪ್ಪ ಇದೆ. ಅದನ್ನು ಬಿಟ್ಟರೆ ಅರಿಶಿನ ಮತ್ತು ಕಾಡು ಜೇನಲ್ಲೇ 14 ವೆರೈಟಿ ಕೊಡ್ತೀವಿ ನಾವು ನಮ್ಮದ್ರಲ್ಲಿ. ಕಾಡು ಜೇನಲ್ಲೇ ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ನುಸುರೆ ಜೇನು, ಈ ಥರ ಕಾಡಲ್ಲಿ ಸಿಗೋ ವಸ್ತುಗಳನ್ನ ಅಲ್ಲಿರೋ ಕಾಡು ವಾಸಿಗಳಿರ್ತಾರೆ ಅಲ್ವ, ಅವರು ನಮಗೆ ಅದನ್ನು ತೊಗೊಂಬಂದು ಕೊಡ್ತಾರೆ. ಅದನ್ನು ನಾವು ಎಲ್ಲ ಒಂದು ಸೊಸೈಟಿ ಟೈಪ್ ಮಾಡಿಕೊಂಡು ಅದನ್ನೇ ವಹಿವಾಟು ಮಾಡ್ತಿದ್ದೀವಿ. ಏನೇನು ಬೆಳೆಗಳನ್ನು ಹಾಕಿದ್ದೀರಿ ರಾಜೇಂದ್ರನ್ ಅವರ? ನಾವು ಇವಾಗ ಅರಿಶಿನ ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ, ಮತ್ತು ಜೂನಲ್ಲೆಲ್ಲ ತರಕಾರಿಗಳು, ಬೆಳ್ಳುಳ್ಳಿ, ಆಲೂಗಡ್ಡೆ, ವೆಜಿಟೇಬಲ್ಸ್, ಹೂಕೋಸು, ಎಲೆಕೋಸು, ಕ್ಯಾರೆಟ್, ಬೀನ್ಸ್ ಇಂಥದ್ದೆಲ್ಲ ಹಾಕ್ತೀವಿ. ಮತ್ತು ಮರ ಗಿಡಗಳು, ಹಣ್ಣಿನ ಗಿಡಗಳನ್ನು ಏನೇನು ಹಾಕ್ಕೊಂಡಿದ್ದೀರಿ? ಅವು ಸಪೋಟ, ಗೋವಾ, ಮಾವಿನ ಹಣ್ಣು ಇವೆಲ್ಲನೂ ಹಾಕಿದ್ದೀವಿ. ಓಕೆ. ಮುಂಚೆ ರಾಸಾಯನಿಕ ಕೃಷಿ ಮಾಡ್ತಾ ಇದ್ರಾ? ಯಾಕೆ ನಮ್ಮ ತಂದೆ ಕಾಲದಲ್ಲಿ ಅವರೆಲ್ಲ ಹಂಗೆ ತೊಡಸ್ಕೊಂಡಿದ್ರಲ್ಲ. ಸೊ ನಾವು ಬಂದಮೇಲೆ ಇದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು, ಚಿಕ್ಕದಾಗಿ ಮಾಡಬೇಕು. ಒಂದೇ ಸಲ ಎಲ್ಲನೂ ಚೇಂಜ್ ಮಾಡೋಕ್ಕಾಗಲ್ಲ, ಜನಗಳನ್ನ ಕನ್ವಿನ್ಸ್ ಮಾಡಬೇಕು. ಅವರೆಲ್ಲ ಒಂದು ಇದಕ್ಕೆ ಬಂದಿದ್ದಾರೆ, ಒಂದು ಲೆವೆಲ್ಗೆ. ಇದು ಮಾಡಿದ್ರೆ ಒಳ್ಳೆಯದು, ಫ್ರೀ ಫ್ರಮ್ ಪಾಯ್ಸ್ನೆಸ್ ಅಂತ ಅವ್ರ ಮನಸ್ಸಲ್ಲಿ ಬಂದಿದೆ ಅನಿಸುತ್ತೆ. ಅವರು ಸ್ವಲ್ಪ ನಮ್ಮ ಜೊತೆಲಿ ಕೈ ಜೋಡಿಸ್ತಾ ಇದ್ದಾರೆ. ಅಂದರೆ ಈಗ ತಾವು ರಾಸಾಯನಿಕಗಳನ್ನು ಕೈಬಿಟ್ಟು ಸಾವಯವ ಕೃಷಿ ಮಾಡೋದಕ್ಕೆ ಕಾರಣ ಏನು? ಅದೇ ಹೇಳ್ದಂಗೆ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳನ್ನ ಬಳಸೋದ್ರಿಂದ ಆರೋಗ್ಯಕರವಾದ ಇರೋದಿಲ್ಲ. ಸೊ ಅದರಿಂದ ಈ ಥರ ಚೇಂಜ್ ಮಾಡಿಕೊಂಡು ಅನ್ನೆಸೆಸರಿ ಡಾಕ್ಟರ್ ತಗೊಂಡೇ ಕೊಡೋಕ್ಕೆ ಇದನ್ನೇ ನಾವು ಪದ್ಧತಿ ಚೇಂಜ್ ಮಾಡಿಕೊಂಡು ಆರಾಮಾಗಿರ್ಬೋದಲ್ಲ. ಅಂದರೆ ಈಗ ನಿಮ್ಮದು ಒಟ್ಟು ಜಮೀನು ಎಷ್ಟಿದೆ? 15 ಎಕರೆ ಇದೆ ಸರ್. 15 ಎಕರೆ. 15 ಎಕರೆ ಪೂರ್ಣವಾಗಿ ರಾಸಾಯನಿಕ ಬಿಟ್ಬಿಟ್ಟಿದ್ದೀರಾ? ಕೆಲವೆಲ್ಲ ನಾವು ಈ ಲೇಬರ್ ಪ್ರಾಬ್ಲಮಿಂದ ಸ್ವಲ್ಪ ಬಿಟ್ಬಿಟ್ಟಿದ್ದೀವಿ ಅದನ್ನು. ವ್ಯವಸಾಯ ಮಾಡ್ತಿಲ್ಲ. ಉಳಿದಿರೋದು ನಾವು
ಎಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ಸ್ವಲ್ಪ ನಾವು ಮಾಡ್ತಾ ಇದ್ದೀವಿ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ. ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಮತ್ಸ್ಯತರಂಗ ಮತ್ಸ್ಯತರಂಗ. ಹೇಳಿ ಸರ್, ತಾವು ಸಾವಯವ ಕೃಷಿಗೆ ಬರೋಕೆ ಏನು ಕಾರಣ, ನಿಮಗೇನು ಅನಿಸುತ್ತೆ? ನನ್ನ ಪ್ರಕಾರ ಸಾವಯವ ಕೃಷಿ ಅಂದರೆ ಮಣ್ಣೆ. ಒಂದು ಗಿಡಕ್ಕೆ ಔಷಧಿ ಹೊಡೆದ್ರೆ ಆ ಗಿಡನೇ ತಡೆಯಲ್ಲ, ಸತ್ತೋಗುತ್ತೆ. ಅದರಲ್ಲಿ ಅದನ್ನು ತಿಂದು ಮನುಷ್ಯ ಹೆಂಗಿರ್ತಾನೆ ಅನ್ನೋದೇ ನನ್ನ ಮೊದಲನೇ ಪ್ರಶ್ನೆ ಆಗಿತ್ತು. ತದನಂತರ ಎಲ್ಲ ನೋಡ್ತಿದ್ರೆ ಎಲ್ಲ ಏನಾಗುತ್ತೆ, ಎಲ್ಲರಿಗೂ ಫಾಸ್ಟ್, ಇವಾಗೆಲ್ಲ ಹೆಂಗಿದೆ ಅಂದರೆ ಎಲ್ಲ ಫಾಸ್ಟ್ ಅಂತ ಹೋಗಿ ಲಾಸ್ಟಲ್ಲಿ ಎಲ್ಲ ಬಂದುಬಿಟ್ಟು ಫಾಸ್ಟಾಗಿ ಹೋಗಿ ಆಸ್ಪತ್ರೆಗೆ ಹೋಗ್ತಾರೆ. ಏನೂ ಇಲ್ಲ, ತುಂಬ ಏನು ಡಿಫ್ರೆನ್ಸ್ ಇಲ್ಲ. ನನಗೂ ನಮ್ಮ ತಂದೆ ನಮ್ಮ ತಾತ ಮೂರೇ ಜನ್ರೇಷನ್, ತುಂಬ ಏನೂ ದಿನಗಳಿಲ್ಲ. ಈ 3 ಜನ್ರೇಷನಲ್ಲೇ ನೋಡಿದ್ರೆ ಅಷ್ಟು ಡಿಫ್ರೆನ್ಸು ಏನೂ ಮಾಡಿಲ್ಲ. ಅವ್ರು ಹೆಂಗಿದಾರೋ ಅದೇ ಮಣ್ಣಲ್ಲೇ ನಾವಿರೋದು, ಅದೇ ಊರಲ್ಲಿ ನಾವಿರೋದು, ಅದೇ ನೀರಲ್ಲೇ ಕುಡಿದಿರೋ. ಬಟ್ ಏನು ಡಿಫ್ರೆನ್ಸ್, ನಮ್ಮ 3 ಜನದ ಲೈಫ್ ಸ್ಟೈಲೇ ಬೇರೆ ಇದೆ. ಏನಕ್ಕೆ ಅಂದರೆ ಒಂದೇ ಒಂದು, ಎಲ್ಲ ಸೇಮ್ ಇದೆ. ಬಟ್ ನಾವು ಊಟ ಮಾಡೋ ಊಟ ಮತ್ತು ಸೇವಿಸೋ ಗಾಳಿ, ನೀರು ಮಾತ್ರ ಬೇರೆ. ಇದು 3 ಬಿಟ್ಟು ಇನ್ನೆಲ್ಲನೂ ಸೇಮ್ ಇದೆ. ಬಟ್ ಇವು 3ರಿಂದಲೇ ಇಷ್ಟು ಡಿಫ್ರೆನ್ಸ್ ಅನ್ನೋದು ನಮಗೆ ಶಾಕಿಂಗ್. ಅವರು ನಮ್ಮ ತಾತವರು ಎಲ್ಲ 94 ಇಯರ್ಸ್, 94 ವರ್ಷ ಇದ್ದರು. 94 ವರ್ಷನೂ ವೆರಿ ಎಫೆಕ್ಟಿವ್. ತುಂಬ ಅಂದರೆ ವಾಕ್ ಅಂದರೆ ಏನು, ಅವ್ರಿಗೇನು ಎಕ್ಸಸೈಸ್ ಅನ್ನೋದೆಲ್ಲ ಏನೂ ಗೊತ್ತಿಲ್ಲ. ತೋಟಕ್ಕೆ ಹೋದರೆ ಅದೇ ಅವ್ರಿಗೆ ಎಕ್ಸಸೈಸ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅದೇ ಮಾಡ್ತಿದ್ರು. ನಮ್ಮ ತಂದೆಯವರು ಹಂಗೆ. ಇವಾಗ ನಮ್ಗೆ ಏನಂದರೆ ಕನ್ಸಿಸ್ಟೆಂಟಾಗಿ ಒಂದು 4 ಅವರ್ಸ್ 5 ಅವರ್ಸ್ ತೋಟದಲ್ಲಿದ್ದರೆ ಸ್ವಲ್ಪ ನಮಗೆಲ್ಲ ಟೈರ್ಡ್ನೆಸ್, ಸುಸ್ತಾಗೋದು ಜಾಸ್ತಿ. ಏನಂದರೆ ಇದಕ್ಕೆಲ್ಲ ಮೂಲತಃ ಕಾರಣ ಏನಂದರೆ ಆರೋಗ್ಯ. ಅದು ಎಲ್ಲಿಂದ ಬರುತ್ತೆ ಅಂದರೆ ಊಟದಿಂದ, ಫುಡ್. ಹಾಗಾಗಿ ಈಗ ನೀವು ಬೆಳೆಯುವಂತಹ ಎಲ್ಲ ಬೆಳೆಗಳನ್ನು ಕೂಡ ರಾಸಾಯನಿಕ ರಹಿತವಾಗಿ ಬೆಳೀತಾ ಇದ್ದೀರಿ. ಹೌದು. ಇಳುವರಿ ಬರ್ತಿದೆಯಾ ಚೆನ್ನಾಗಿ? ಅಂದರೆ ಫಸ್ಟು 3 ವರ್ಷ ಇಳುವರಿ ಭಾಳ ಕಡಿಮೆ ಇರುತ್ತೆ. ಸೊ ಆ ಒಂದು 2-3 ವರ್ಷ ನಾವು ಸ್ವಲ್ಪ ಹೆಂಗಾದರೂ ಸ್ವಲ್ಪ ಸ್ಟೆಬಿಲೈಸ್ ಮಾಡಿಕೊಂಡ್ರೆ ಆಮೇಲೆ 3 ವರ್ಷ ಆದಮೇಲೆ ಸ್ವಲ್ಪ ಆ ಮಣ್ಣು, ಅದರಲ್ಲಿರೋ ಎರೆಹುಳ ಅದೆಲ್ಲ ಸ್ವಲ್ಪ ಫಲವತ್ತು ಮಾಡ್ಕೊಂಬಿಟ್ರೆ, ಏನಂದರೆ ಮಣ್ಣಿನ ಫಲವತ್ತು ಸ್ವಲ್ಪ ನಾವು ಆ 3 ವರ್ಷದಲ್ಲಿ ಇನ್ಕ್ರೀಸ್ ಮಾಡ್ಕೊಂಬಿಟ್ರೆ ಅದಾದ ನಂತರ ಒಳ್ಳೆ ಹೀಲ್ಡೇ ಬರುತ್ತೆ. ಆಮೇಲೆ ಯಾವ ತಳಿ ಯೂಸ್ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ. ಇವತ್ತು ಪ್ರಪಂಚದಲ್ಲಿ ಎಲ್ಲ ಏನಂತಾರೆ, ಎಲ್ಲರೂ ಬಂದುಬಿಟ್ಟು ಎಂಡ್ ಪ್ರಾಡಕ್ಟ್ ಅಂದರೆ ಲಾಸ್ಟಲ್ಲಿ ಬರೋ ಪ್ರಾಡಕ್ಟ್ ಬಗ್ಗೆನೇ ಎಲ್ಲ ಯೋಚಿಸ್ತೀವಿ. ಬಟ್ ಆ್ಯಕ್ಚುಲಿ ಏನಂದರೆ ಮೂಲತಃ ಅದು ಎಲ್ಲಿಂದ ಬರುತ್ತೆ, ಅದ್ರ ಮೂಲ ಏನು, ಅದು ಏನು ಅನ್ನೋದೇ ಭಾಳ ಮುಖ್ಯ. ಆ ಮೂಲತವಾದ ಪ್ರಾಡಕ್ಟಿಂದನೇ ಎಲ್ಲ ಕ್ವಾಲಿಟಿನೂ ಬರೋದು. ನಾವು ಏನು ಮಾಡ್ತೀವಿ, ಒಂದು ಪ್ರಾಡಕ್ಟ್ ಕ್ವಾಲಿಟಿ ಅಂದರೆ ಅದು ಎಂಡ್ ಪ್ರಾಡಕ್ಟ್ನ ಟೆಸ್ಟ್ ಮಾಡ್ತೀವಿ. ಏನೇ ಮಾಡಿದ್ರು ಆ ಮೂಲನೇ ಸರಿ ಇಲ್ಲ ಅಂದಮೇಲೆ ಅದು ಏನೇ ಅದರಲ್ಲಿ ಚೇಂಜ್ ಮಾಡಿದ್ರು ಆಗಲ್ಲ. ರಾಜೇಂದ್ರನವರೇ, ಜಾನುವಾರುಗಳನ್ನು ಏನೇನು ಸಾಕಿದಿರಿ? ಸೊ ಇದೆ, ನಾವು ಅದೇ ನಮ್ಮ ತಂದೆ ಕಾಲದಿಂದನೂ ಒಳ್ಳೊಳ್ಳೆ ದೊಡ್ಡ ಎತ್ತುಗಳು ಅಂದರೆ ಇವೆಲ್ಲ 2 lakhs ರೂಪೀಸ್ಗೆ ಹೋಗವು ಅಂತ. ಈ ಲೇಬರ್ ಪ್ರಾಬ್ಲಮಿಂದ ಎಲ್ಲ ಕಡಿಮೆ ಮಾಡಿಬಿಟ್ಟು ಬರೀ ಹಸುಗಳನ್ನ ಸಾಕ್ತಾ ಇದ್ದೀವಿ. ಯಾಕೆಂದರೆ ಈ ತುಪ್ಪ ಅವೆಲ್ಲ ಬೇಕಲ್ಲ. ಅದಕ್ಕೆ ಯಾವ ತಳಿ ಹಸುಗಳು? ನಾವು ಹಲಿಕರು, ಜೈಸ್ವಾಲ್, ನಾಡ ಹಸುಗಳು. ಎಷ್ಟಿದಾವೆ? ಒಂದು 10. ಹೌದಾ? ಅವುಗಳಿಗೆ ಮೇವು? ಹುಲ್ಲಿದೆ, ಜೋಳದ ಕಡ್ಡಿ ಇದೆ ಸರ್, ಮಸಾಲೆ ಹುಲ್ಲು ಅಂತೀವಲ್ಲ ಅದೆಲ್ಲ ಹಾಕಿದ್ದೀವಿ. ಅವೆಲ್ಲ ಇಲ್ಲ ಅಂದರೆ ಅವೆಲ್ಲ ಮೇಯ್ಸಕ್ಕೆ ನಾವು ಎಲ್ಲಿ ಹೊರಗಡೆ ಕಳಿಸೋದಿಲ್ಲ ಹಸುಗಳ್ನ. ನಮ್ಮಲ್ಲೇ ಕಟ್ಟಾಕಿ ಮೇವನ್ನ ಇದು ಮಾಡಿ ಕಟಾವು ಮಾಡಿ ಹಾಕೋದು. ತುಂಬ ಹಿಂದಿನಿಂದಲೂ ಕೂಡ ನಿಮ್ಮದಲ್ಲಿ ಹಸು ಸಾಕಾಣಿಕೆ ಬಂದಿದೆಯಾ? ಹೌದು ಸರ್. ಓಕೆ. ಅದಿಲ್ಲದೆ ನಮ್ಮನ್ನು ರೈತ ಅಂತ ಹೇಳ್ಕೊಳಕ್ಕೆ ಬರೋದೇ ಇಲ್ಲ ಸರ್. ಆದರೆ ಎತ್ತುಗಳು ಇಟ್ಕೊಂಡಿಲ್ವಾ ಈಗ ನೀವು? ಇವಾಗ ಇಟ್ಕೊಂಡಿಲ್ಲ ಸರ್. ಯಂತ್ರೋಪಕರಣಗಳನ್ನು ಬಳಸ್ತೀರಾ ಉಳುಮೆಗೆ? ಬಟ್ ಅದಕ್ಕಿಂತ ಹೆಚ್ಚಾಗಿ ಬೇರೆಯವರು ಬಾಡಿಗೆಗೆ ತಗೊಂಡು ಅಂದರೆ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ, ಇವಾಗ 30 ರೈತರು ಇದ್ದಾರೆ ಅಂದರೆ ಒಬ್ಬೊಬ್ಬರು ಹೆಚ್ಚು ಕಡಿಮೆ 10-12 ಹಂಗೆ ಹಸುಗಳು ಇಟ್ಕೊಂಡಿದ್ದೀವಿ. ಸೊ ನಮ್ಗೆ ಟೋಟಲ್ ಅಂದರೆ ನಮ್ಮ ಒಂದು ಸೊಸೈಟಿಲಿ ಒಂದು 300 ಹಸುಗಳು ಬಂದುಬಿಟ್ಟಿದೆ. ಸೊ ಇವಾಗ ಉಳುಮೆಗೆ ಏನು ಮಾಡ್ತೀವಿ ಅಂದರೆ ಬೇರೆ ರೈತರು ಬಂದು ಉಟ್ಕೊಟ್ಬಿಡ್ತಾರೆ.
ಸೊ ಆ ಥರ ಆಲ್ಟರ್ನೇಟಿವ್ ಫಾರ್ಮಿಂಗ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಇವಾಗ ನಮ್ಮಲ್ಲಿ ಏನಾದರೂ ವಸ್ತುಗಳಿದ್ರೆ ಇದನ್ನು ಅವರು ಕೊಟ್ಬಿಡ್ತೀವಿ, ನಮಗೇನಾದರೂ ಬೇಕಂದರೆ ಅವರು ಬಂದು ನಮಗೆ ಸಹಾಯ ಮಾಡಿ, ಆ ಟೈಪ್ ಒಂದು ಕಾನ್ಸೆಪ್ಟ್ ಅದು. ಓಕೆ, ಪರಸ್ಪರ ಸಹಕಾರ. ಪರಸ್ಪರ ಸಹಕಾರ. ಇವಾಗ ಹಂಗಿಲ್ಲ ಅಂದರೆ ವ್ಯವಸಾಯ ಮಾಡೋದು ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಏನೇ ಒಂದು ಯಂತ್ರೀಕರಣ ಅಂದರೂ ಇವಾಗ ನಾವು ಸುಮಾರು ಯಂತ್ರಗಳನ್ನ ತಗೊಂಡಿದ್ದೀನಿ, ಬಟ್ ಏನೇ ಇದ್ದರೂ ಪರಸ್ಪರವಾಗಿ ವ್ಯವಸಾಯ ಮಾಡಿದ್ರೇ ಅದು ತುಂಬ ಉಪಕಾರ ಅಂತ ತುಪ್ಪ ನೀವೇ ಮಾಡ್ತೀರಾ ಅಶ್ವಥ್ ಅವರೇ? ಹಾಂ, ತುಪ್ಪ ನಾವೇ ಮಾಡ್ತೀವಿ ಸರ್. ಹೌದಾ? ತುಪ್ಪ ಅಂದರೆ ನಮ್ಮದು ಪರ್ ಡೇ ಒಂದು 60 ಲೀಟ್ರ್ 70 ಲೀಟ್ರ್ ಬರುತ್ತೆ. ಫುಲ್ ನಮ್ಮ ಸೊಸೈಟಿಯಲ್ಲಿ ಏನಿಲ್ಲ ಅಂದರೂ ಆ್ಯಾವ್ರೇಜ್ ಒನ್ ಡೇಗೆ 400 ಲೀಟ್ರ್ 500 ಲೀಟ್ರ್ ಹಾಲು ಬರುತ್ತೆ. ಸೊ ಅದನ್ನು ನಾವು ಬೆಣ್ಣೆ ತೆಗೆದು ಹೆಂಗಿದೆಯೋ ಪದ್ಧತಿಯಲ್ಲಿ ಆ ಟೈಪ್ ಮಾಡ್ತೀವಿ ಸರ್. ಓಕೆ, ಏನು ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾಡೋಕ್ಕೆ ನಿಮ್ಮ ಹತ್ರ? ಅಂದರೆ ವ್ಯವಸ್ಥೆ ಅಂದರೆ ಹೆಪ್ಪಾಕ್ತೀವಿ ಸರ್. ಹೆಪ್ಪಾಕೋಕ್ಕೆ ಅದಕ್ಕೆ ಉಪಕರಣಗಳಿದೆ. ಮೇಯ್ನ್ ಉಪಕರಣ ಏನಂದರೆ ಹಾಲು ಮೊದಲೆಲ್ಲ ಬಂದುಬಿಟ್ಟು ಏನಂದರೆ ಲೇಬರ್ ಇದ್ದರು. ಸೊ ಹಾಲು ಬಂದುಬಿಟ್ಟು ಏನು ಮಡಿಕೆಯಲ್ಲಿ ಯಾವುದರಲ್ಲಿ ಹಾಕಿದ್ರು ಅವರು ಕ್ಲೀನ್ ಮಾಡ್ತಾಯಿದ್ರು. ಸೊ ಕೆಳಗಡೆ ಸಿಗ್ತಿರ್ಲಿಲ್ಲ. ಇವಾಗ ಅದು ಶಾರ್ಟೇಜಿಂದ ಅದಕ್ಕೆ ಮಾತ್ರ ಒಂದು ಬಾಯ್ಲಿಂಗ್ ಟೈಪ್ ಉಪಕರಣ ನಾವು ತೊಗೊಂಡಿದ್ದೀವಿ. ಸೊ ಅದೇನು ಮಾಡುತ್ತೆ ಅಂದರೆ ಹೀಟನ್ನು ಹಾಲಿಗೆ ತಲುಪಿಸಲ್ಲ, ಈಕ್ವಲೆಂಟಾಗಿ ಬಾಯ್ಲ್ ಆಗುತ್ತೆ. ಅದೊಂದು ಮಾಡಿದ್ದೀವಿ. ಆಮೇಲೆ ನಿಮಗೆ ಬೆಣ್ಣೆ ತೆಗೆಯೋಕ್ಕೆ ಬಂದುಬಿಟ್ಟು ಈ ಬಿಲೋನಾ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ ಮಿಷಿನ್. ಅಂದರೆ ಮೊದಲು ಬಂದುಬಿಟ್ಟು ಕೈಯಲ್ಲಿ ತಿರುಗಿಸ್ತಿದ್ರಲ್ವ, ಆ ಟೈಪ್ ಇವಾಗ ಮಿಷಿನ್ ಬಂದಿದೆ. ಅದಕ್ಕೊಂದು ಮಿಷಿನ್ ತೊಗೊಂಡಿದ್ದೀವಿ ಸರ್. ಓಕೆ, ಅಂದರೆ ಅದು ನೀವು ಒಂದು ಸರಿ ಸಂಗ್ರಹ ಆಗೋ ಅಷ್ಟು ಹಾಲನ್ನು ಒಟ್ಟಿಗೆ ಕಡಿಬೋದಾ? 200 ಲೀಟ್ರ್ವರೆಗೆ ಕಡಿಯುತ್ತೆ ಸರ್ ಒಂದು. ಆಮೇಲೆ ಹೆಪ್ಪಾಕಿ ಅದಕ್ಕೆ ಬ್ಯಾಚ್ ವೈಸ್ ಮಾಡ್ಕೊಳ್ತೀವಿ ಸರ್. ಓಕೆ ಓಕೆ. ಮಜ್ಜಿಗೆ ಏನು ಮಾಡ್ತೀರಿ ಸರ್? ಮಜ್ಜಿಗೆ ಏನು ಮಾಡ್ತೀವಿ ಅಂದರೆ ನಾವು ಒಂದು ನಮ್ಮ ತೋಟಕ್ಕೆ ಈ ಎಲ್ಲ ನಮ್ಮ ಫುಲ್ಲು ನಮ್ಮ ಒಂದು ಸೊಸೈಟಿಗೆ 3 ಇದು ಕೊಡ್ತೀವಿ, ಔಷಧಿ ಅಂತಲೇ, ನ್ಯಾಚುರಲ್ ಪೆಸ್ಟಿಸೈಡ್ಸ್ ಅಂತ. ಒಂದು ಪಂಚಗವ್ಯ ಮಾಡ್ತೀವಿ, ಇನ್ನೊಂದು ಜೀವರಾಮೃತ, 3ನೇದು ಬಂದುಬಿಟ್ಟು ಹುಳಿ ಮಜ್ಜಿಗೆ ಮಾಡ್ತೀವಿ. ಹುಳಿ ಮಜ್ಜಿಗೆ ಅಂದರೆ ಈ ಮಜ್ಜಿಗೆ ಎಲ್ಲ ಬರುತ್ತೆ ಅಲ್ವಾ, ಇವನ್ನ ಹಸುಗಳು ಕುಡಿಯುತ್ತೆ. ಅದೋ ಬಿಟ್ಟು ಇವನ್ನ ಬಂದುಬಿಟ್ಟು 30 ದಿವಸ 35 ದಿವಸ ಫರ್ಮೆಂಟ್ ಮಾಡ್ತೀವಿ ಡ್ರಮ್ಗಳೆಲ್ಲ ಹಾಕಿ, ದೊಡ್ಡ ದೊಡ್ಡ ಕಂಟೈನರ್. ಆ 35 ದಿವಸ ಆದಮೇಲೆ ಅದನ್ನೇ ಬಂದುಬಿಟ್ಟು ನಾವು ಉಪ್ಪಾಗಿ ಯೂಸ್ ಕೊಡ್ತೀವಿ ಗಿಡಗಳಿಗೆ. ಅದು ತುಂಬ ನ್ಯೂಟ್ರಿಷನಲ್. ಮಣ್ಣಿಗೆ ಹಾಕ್ತೀವಿ ಡೈರೆಕ್ಟ್ ಗಿಡಗಳಲ್ಲಿ ಎಲೆ ಹುಳ ರೋಗ ಬಿದ್ದಿದ್ರೆ ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಹಾಂ, ಓಕೆ. ಅಂದರೆ ಯಾವುದರಲ್ಲಿ ಅದನ್ನು ಫರ್ಮೆಂಟ್ ಮಾಡ್ತೀರಿ ಸರ್? ಫರ್ಮೆಂಟ್ ಅಂದರೆ ನ್ಯಾಚುರಲ್ ಫರ್ಮೆಂಟೇಷನ್ನು, ಏನು ಮಾಡೋಂಗಿಲ್ಲ. ಅದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೇಲಿ ಡ್ರಮ್ ಇದ್ದರೆ ಡ್ರಮ್ಮಲ್ಲಿ ಉಯ್ಬೋದು, ಅಥವಾ ಕಂಟೈನರ್ ಹಾಕ್ಬಿಟ್ಟು ಏರ್ ಟೈಟ್ ಮಾಡಿಬಿಡ್ಬೇಕು. 30 ದಿವಸ ಅಂದರೆ 30 ದಿವಸ ಏರ್ ಟೈಟ್ ಮಾಡಿ ಒಂದು ಮೇಲೊಂದು ಕಾಟನ್ ಬಟ್ಟೆ ಹಾಕಿ ನೀಟಾಗಿ ಟೈಟ್ ಮಾಡಿಬಿಟ್ರೆ ಒಂದು 30 ಡೇಸ್ ಬಿಟ್ಟರೆ ಅದು ಪ್ರಾಪರ್ ಫರ್ಮೆಂಟ್ ಆಗಿಬಿಟ್ಟಿರುತ್ತೆ. ತುಪ್ಪ ಹೇಗೆ ಮಾಡ್ತೀರಿ? ತುಪ್ಪ ಅಂದರೆ ಹಾಲನ್ನ ಎಪ್ಪಾಕ್ತೀವಿ, ಹಾಲು ಎಪ್ಪಾಕಿ ಮೊಸರು ಮಾಡ್ತೀವಿ, ಮೊಸರಿಂದ ಬೆಣ್ಣೆ ತೆಗಿತೀವಿ, ಬೆಣ್ಣೆನ ಆಮೇಲೆ ಬೇಯಿಸ್ತೀವಿ. ಅದೇ ಕಾಯಿಸೋ ವಿಧಾನ ಮತ್ತು ಒಳ್ಳೆ ಗುಣಮಟ್ಟದ ತುಪ್ಪ ಆಗಬೇಕು ಅಂತಂದರೆ? ಒಳ್ಳೆಯ ಗುಣಮಟ್ಟದ ತುಪ್ಪ ಆಗಬೇಕಂದ್ರೆ ಮೇಯ್ನ್ 2 ಬರುತ್ತೆ ಸರ್. ಫಸ್ಟು ಹಾಲನ್ನು ಯಾವ ಟೆಂಪ್ರೇಚರಲ್ಲಿ ಕಾಯಿಸ್ತೀರಾ, ಸೆಕೆಂಡು ನೀವು ಬೆಣ್ಣೆ ಕಡಿಯುವಾಗ ಏನು ಹೀಟಲ್ಲಿ ಅದನ್ನು ಬೇಯಿಸ್ತೀರಾ, 3ನೇದು ಬಂದುಬಿಟ್ಟು ಮೊಸರು ಬರುತ್ತೆ ಅಲ್ವಾ, ಅದು ಎಷ್ಟು ತಂಪಾಗಿರುತ್ತೆ ಅನ್ನೋದು. ಈ 3 ಫ್ಯಾಕ್ಟ್ರಿ ಯಾವ ಟೈಮಲ್ಲಿ ಕಾಯಿಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಕ್ಸಿಮಮ್ ಬಂದುಬಿಟ್ಟು 2 ಟೈಮ್ ಮೇಲೆ, ಅಂದರೆ ಇವತ್ತು ಸಾಯಂಕಾಲ ನಾಳೆ ಬೆಳಗ್ಗೆ, ಈ 2 ಹಾಲನ್ನ ಮಿಕ್ಸ್ ಮಾಡ್ಬೋದು ಮ್ಯಾಕ್ಸಿಮಮ್. ನಿಮಗೆ ಹಾಲು ಹೆಪ್ಪಾಕೋಕ್ಕೆ 3 ಟೈಮ್ ಮಿಕ್ಸ್ ಮಾಡಬಾರ್ದು. ಆದರೆ ನಿಮಗೆ ಅದರಲ್ಲಿ ಏನಾಗುತ್ತೆ ಅಂದರೆ ಈ ಲ್ಯಾಕ್ಟೋಬ್ಯಾಸಿಲಸ್ದು ಬ್ಯಾಕ್ಟೀರಿಯಲ್ ಕನ್ವರ್ಷನ್ ಆಗಲ್ಲ ಸರಿಯಾಗಿ ನಿಮಗೆ. ಸೊ ಮ್ಯಾಕ್ಸಿಮಮ್ 2 ಟೈಮ್ ನೀವು ಕನ್ವರ್ಟ್ ಮಾಡ್ಬೋದು. ಇದಕ್ಕೆಲ್ಲ ತರಬೇತಿಯನ್ನು ತಗೊಂಡ್ರು ಅಶ್ವಥ್ ಅವರೇ, ಅಥವಾ ನೀವೇ ಸ್ವತಃ ಗಳಿಸ್ಕೊಂಡಿದ್ದ ಜ್ಞಾನ? ಅಂದರೆ ನಾವು ಅಂದರೆ ಫಸ್ಟ್ ನಾವೆಲ್ಲ ಗಳಿಸ್ಕೊಂಡಿದ್ದೆ ಸರ್. ಬಟ್ ಆಮೇಲೆ ನಮ್ಮದ್ರಲ್ಲೂ ಕುಂದುಕೊರತೆಗಳಿರುತ್ತೆ. ಒಂದು ಸತಿ ಮಾಡ್ತೀವಿ, ತಪ್ಪಾಗುತ್ತೆ. ಆಮೇಲೆ ಈ ನಮ್ಮ GKVK ಕೃಷಿ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಅಂದರೆ ಏನು ಮಾಡ್ಬೋದು ಅಂದರೆ ಈ ತಪ್ಪುಗಳಿದೆ, ಇದನ್ನು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ. ಅದು ಬಿಟ್ಬಿಟ್ಟು ಈ ಕೆಲವೊಂದು ರೈತ ಸಂಘಗಳಿದೆ, ಸೊ ಅವರು ಎಲ್ಲ ಆಲ್ರೆಡಿ ಮಾಡ್ತಿದ್ದಾರೆ ಸುಮಾರು. ನಾನು ಇದಕ್ಕೆ ಗುಜರಾತೆಲ್ಲ ಹೋಗಿದ್ದೆ. ಗುಜರಾತಲ್ಲಿ ಅಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಅದು ರಾಜಸ್ಥಾನಲ್ಲಿ ತುಪ್ಪ ಮಾಡೋದು. ಸೊ ಇಲ್ಲೆಲ್ಲ ಹೋಗ್ಬಿಟ್ಟು ಹೆಂಗೆ ಮಾಡ್ತಾರೆ ಅಂತ ಅವೆಲ್ಲ ಒಂದು 1 ವೀಕೆಲ್ಲ ಇದ್ದು ಕಲ್ತ್ಕೊಂಡು ಆಮೇಲೆ ಬಂದು ಇದನ್ನು ಇಂಪ್ಲಿಮೆಂಟ್ ಮಾಡಿ. ಹಾಲು ಮಾರೋದಕ್ಕಿಂತ ತುಪ್ಪ ಮಾರೋದು ಒಳ್ಳೇದು ಅಂತಲ್ಲ? ಅಂದರೆ ಹಾಲು ಮಾರೋದ್ರಲ್ಲಿ ಕೆಲವೊಂದು ಕುಂದುಕೊರತೆಗಳಿದೆ ಸರ್. ಏನಂದರೆ ಹಾಲನ್ನು ನಾವು ತೆಗೆದು ಅದನ್ನು ಡೈಲಿ ತಗೊಂಡೋಗಿ ಸೇರಿಸ್ಬೇಕು. ಪ್ಲಸ್ಸು ನೀವು ಡೈರೆಕ್ಟಾಗಿ ಕಸ್ಟಮರ್ಗಳಿಗೆ ವಹಿವಾಟು ಮಾಡಬೇಕಂದ್ರೆ ಹಾಲು ಭಾಳ
ಕಷ್ಟ. ಯಾಕೆಂದರೆ ಇವಾಗ ನಮ್ಮೂರಲ್ಲೇ ಕೆಲವೊಬ್ರು ಮಾಡಿದ್ರು, ಬಟ್ ಏನಂದರೆ ಅಷ್ಟು ಟ್ರಾವೆಲ್ ಎಕ್ಸ್ಪೆನ್ಸು, ಅದಕ್ಕೆ ಚಿಲ್ಲಿಂಗ್ ಸೆಂಟ್ರ್ ಹಾಕಬೇಕು, ನೆಕ್ಸ್ಟ್ ಆನ್ ಟೈಮ್ ಕಸ್ಟಮರ್ ಕೊಡಬೇಕು, ಅದೇ ಟೆಂಪ್ರೇಚರ್ ಇರಬೇಕು. ಸ್ವಲ್ಪ ಜಾಸ್ತಿ ಆದರೆ ನಿಮಗೆ ಹಾಲು ಒಂದೊಂದು ಸತಿ ಬಾಟ್ಲೇ ಕ್ರ್ಯಾಕ್ ಆಗಿಬಿಡುತ್ತೆ. ಸೊ ಅಷ್ಟೆಲ್ಲ ಇರೋದ್ರಿಂದ ನನ್ನ ಪ್ರಕಾರ ತುಪ್ಪ ಕೊಡೋದೇ ಬೆಟರ್. ಅಲ್ಲ, ಎಷ್ಟು ಪಟ್ಟು ಆದಾಯ ಹೆಚ್ಚಾಗ್ಬೋದು ಅಂತ ಹಾಲಿಗಿಂತ ತುಪ್ಪಕ್ಕೆ ಹೋಲಿಸಿದಾಗ? ಆಲ್ಮೋಸ್ಟ್ ಡಬಲ್ ಆಗುತ್ತೆ ಸರ್, ಆಲ್ಮೋಸ್ಟ್ ಡಬಲ್ ಆಗುತ್ತೆ ನಿಮಗೆ. ಏನು ಧಾರಣೆ ಮಾರ್ತಾ ಇದ್ದೀರಿ ನೀವು ತುಪ್ಪನ? ಸರ್ ನಾವಿವಾಗ ತುಪ್ಪನ ಬಂದ್ಬಿಟ್ಟು ನಾಟಿ ಹಸು ತುಪ್ಪ ಬಂದ್ಬಿಟ್ಟು 1800 ರೂಪಾಯಿಗೆ ಮಾರ್ತಿದ್ದೀವಿ ಸರ್. 1 kg? 1 kg. ಪ್ಯಾಕಿಂಗ್ ಎಲ್ಲ ನಿಮ್ಮದೇ? ಎಲ್ಲ ಪ್ಯಾಕಿಂಗ್ ಎಲ್ಲ ನಮ್ಮದೇ ಸರ್. ಫಸ್ಟ್ ಅಂದರೆ ಲೂಸಲ್ಲಿ ಕೊಡ್ತಿದ್ವಿ ಸರ್, ಆಮೇಲೆ ಇವಾಗ ಬಂದ್ಬಿಟ್ಟು ಸಂಸ್ಥೆ ಮಾಡಿದ್ಮೇಲೆ ನಾವೇ ಬಾಟ್ಲ್ ಮಾಡಿ, ಅದು ಪ್ಲಾಸ್ಟಿಕಲ್ಲಿ ಹಾಕಲ್ಲ, ಕಂಪ್ಲೀಟ್ ಬಾಟಲ್ ಕಂಟೈನರು ಅದರಲ್ಲಿ ಹಾಕಿ ಪ್ರಾಪರಾಗಿ ಹೋಗುತ್ತೆ ಸರ್. ಹೇಗಿರುತ್ತೆ ತುಪ್ಪ ರಾಜೇಂದ್ರನವರೇ? ಸರ್ ಅದು ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ರೇ ಅದು ನಿಮ್ಗೆ ಗೊತ್ತಾಗ್ತದೆ, ಹೇಳಿದ್ರೆ ಅದು ಆಗೋದಿಲ್ಲ. ಅಷ್ಟೊಂದು ಟೇಸ್ಟು, ನಿಮಗೆ ಖಂಡಿತ ಆ ಕಾಲದಲ್ಲಿ. ಹಾಂ, ಮತ್ತೆ ಅರಿಶಿನ ಕೂಡ ಮಾರ್ತೀನಿ ಅಂತಂದ್ರೆ ಅಲ್ವಾ? ಹೌದು. ಅದನ್ನು ಹೇಗೆ ಪುಡಿ ನೀವೇ ಮಾಡಿ ಮಾರ್ತೀರಾ ಅಥವಾ ಕೊನೆ ಮಾರ್ತೀರಾ? ಹೌದು ಸರ್, ಇವಾಗ ಹಿಂದೆ ಎಲ್ಲ ಬೇಯಿಸಿ ನಾವೇ ಬೇಯಿಸೋದು, ಬೇಯಿಸಿ ಒಣಗಿಸಿ ನಾವೇ ಕೂಡ ಪೌಡ್ರು ನಮ್ಮ ಇದಕ್ಕೆ ರವಾನೆ ಮಾಡ್ತೀವಿ ಇದನ್ನು. ಓಕೆ. ಅರಿಶಿನ ಪುಡಿನೂ ಚೆನ್ನಾಗಿರುತ್ತೆ? ನ್ಯಾಚುರಲ್ ಅದು. ಓಕೆ. ಈಗ ವ್ಯವಸಾಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀರಲ್ಲ, ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರ್ತೀರಾ ಅಥವಾ ಅದನ್ನೆಲ್ಲ ನೇರವಾಗಿ? ಅದು ಇನ್ನೂ ಅದು ಇದಕ್ಕೆ ಹೋಗಿಲ್ಲ ಸರ್. ಮೊನ್ನೆ ನಾವು ಇದರಲ್ಲಿ ಸೇರಿದಾಗ, ಹಿಂದುವಡಿಲಿ ಸೇರಿದಾಗ ಸ್ನೇಹಿತರುಗಳೆಲ್ಲ ಅಡ್ರೆಸ್ ಕೊಟ್ಟರು, ನೀವು ನಮ್ಮ ಅಡ್ರೆಸ್ ತಗೊಳ್ಳಿ, ಏನೋ ಇದ್ರೆ ನಮಗೆ ಹೇಳಿ. ಒಂದು ಸಂಪರ್ಕ ತಲುಪಿದೆ ನಮ್ಮ ಹತ್ರ. ಸೊ ಮುಂದಿನ ದಿನಗಳಲ್ಲಿ ಅವ್ರ ಸಂಪರ್ಕ ಇಟ್ಕೊಂಡು ಎಲ್ಲನೂ ಹಂಗೆ ಮಾಡಬೇಕು ಅಂತ. ತರಕಾರಿಗಳನ್ನು ಈಗಲೂ ಬೆಳಿತೀರಾ ನೀವು? ಬಟ್ ಜೂನ್ ಜುಲೈಲಿ ನಾವು ತರಕಾರಿ ಬೆಳೆ ಜಾಸ್ತಿ. ಏನೇನು ಬೆಳಿತೀರಿ ಜೂನ್ ಜುಲೈಯಲ್ಲಿ? ಜೂನ್ ಜುಲೈಲಿ ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್, ಹೂಕೋಸು, ಎಲೆಕೋಸು, ಮೆಣಸಿಕಾಯಿ. ಎಷ್ಟು ಎಕರೆನಲ್ಲಿ ಬೆಳಿತೀರಿ? ಅವೆಲ್ಲ ಒಂದು ಎಕರೆ, ಒಂದೊಂದು ಎಕರೆ ಹಂಗೆ ಎಲ್ಲನೂ ಎಲ್ಲ ಫಸಲು ಇರಬೇಕು ಅಂತ ಹಾಕೊಳ್ತೀವಿ. ಆಲೂಗಡ್ಡೆ ನಿಮ್ಮ ಭಾಗದಲ್ಲಿ ತುಂಬ ಬೆಳಿತಾರಾ ಸರ್? ಮ್ಯಾಕ್ಸಿಮಮ್ ನಮ್ಮ ಆಲೂಗೆಡ್ಡೆ ಅಂದರೆ ಸೇಲ್ ಮಾಡೋದು ಪೂರ್ತಿ ಮೇಟುಪಾಳ್ಯಂಗೆ ಸರ್, ಇನ್ನು ಎಲ್ಲಿಲ್ಲ. ಹೌದಾ? ಸೀಡ್ಸ್ ಬಂದು ಕೋಲಾರ, ಹಾಸನಿಂದ ತಗೊಂಡೋಗ್ತೀವಿ. ಮಾರಾಟ ಮಾಡೋದು ಮಾತ್ರ ನಾವು ಮೇಟುಪಾಳ್ಯಂ, ಕೊಯಮತ್ತೂರು, ಬೆಂಗಳೂರಿಗೆ ಹೋಗಲ್ಲ. ಇಲ್ಲಿ ಯಾರು ಅಷ್ಟು ಒಂದು ಇದು ಇಲ್ಲ ಸರ್, ಇಲ್ಲಿ ಆ ರೇಟು ಇಲ್ಲಿ ಸಿಕ್ಕೋದಿಲ್ಲ ಸರ್. ಅಲ್ಲ, ಆಲೂಗಡ್ಡೆ ಸಾಮಾನ್ಯವಾಗಿ ಬಿತ್ತನೆ ಮಾಡೋದು ಯಾವ ತಿಂಗಳು ತಾವು? ಒಂದು ಜೂನ್ ಸರ್, ಜೂನಲ್ಲಿ ಒಂದು 3 months ಕ್ರಾಪ್, 90 days. ಅದು ಆ ಸೀಸನ್ಗೆ ಮಾತ್ರ ಅದು ಸೀಮಿತ ಆಗುತ್ತೆ ಸರ್. ಆಲೂಗಡ್ಡೆಗೂ ಗೊಬ್ಬರ ಹಾಕಲ್ವಾ? ಹಾಕ್ಬೇಕು ಸರ್, ಅವೆಲ್ಲ ಹಾಕಿರ್ತೀವಲ್ಲ. ಇವಾಗ ಅರಿಶಿಣಕ್ಕೆ ತಗೊಳ್ಳಿ, ಬಾಳೆಗೆ ತಗೊಳ್ಳಿ, ಇವೆಲ್ಲ ಗೊಬ್ಬರ, ದನಿನ ಗೊಬ್ಬರ ಹಾಕಿರ್ತೀವಿ, ಅದೇ ಅದಕ್ಕೆ ಸಾಕಾಗುತ್ತೆ ಸರ್. ಹೌದಾ? ಆಲ್ಟರ್ನೇಟಿವ್ ಕ್ರಾಪ್ ಮಾಡ್ಕೊಳ್ತೀವಿ. ಈ ಸಲ ಅರಿಶಿಣ ಹಾಕಿದರೆ ನೆಕ್ಸ್ಟ್ ಟೈಮು ಆಲೂಗಡ್ಡೆ, ಬೇರೆ ತರಕಾರಿಗಳು ಈಗ ಎಲ್ಲವನ್ನೂ ಒಂದೊಂದು ಎಕರೆ ಬೆಳಿತೀನಿ ಅಂತಂದ್ರಿ ಅಲ್ವಾ? ಯಾವುದೇ ತರಕಾರಿ ಬೆಳೆದ್ರೂ ಅದಕ್ಕೆ ನೀವು ರಾಸಾಯನಿಕ ಗೊಬ್ಬರ ಹಾಕಲ್ಲ, ಔಷಧಿಗಳನ್ನು ಹೊಡೆಯಲ್ಲ? ಇವಾಗೆಲ್ಲ ಅದು ಚೇಂಜ್ ಆಗಿದೆ ಸರ್. ಅದು ಇವಾಗ ಹೇಳ್ದಂಗೆ ಜೀವಾಮೃತ ಮತ್ತು ಪಂಚಕಾವ್ಯ ಇವೆಲ್ಲ ಸ್ವಲ್ಪ ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ ಸರ್. ಅಡಾಪ್ಟಬಿಲಿಟಿಗೆ ಇನ್ನೂ ಸ್ವಲ್ಪ ದಿನ ಬೇಕು ಅಂತ. ಅಲ್ಲ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ತರಕಾರಿಗಳನ್ನು ಬೆಳಿತೀರಾ, ಅದರ ಸಾವಯವಕ್ಕೆ ಅಂತ ಒಂದು ಪ್ರತ್ಯೇಕವಾದ ಮಾರುಕಟ್ಟೆ ಮಾಡ್ಕೊಂಡು ಅಲ್ಲಿ ಮಾರ್ತೀರಾ ಅಥವಾ ಸಾಮಾನ್ಯವಾಗಿ ಎಲ್ಲ ಮಾರೋ ಜಾಗದಲ್ಲಿ ಮಾರ್ಬಿಡ್ತೀರಾ? ಇದುವರೆಗೂ ನಾವು ಎಲ್ಲ ಮಾರೋ ಕಡೆನೇ ನಾವು, ಯಾಕಂದ್ರೆ ಇದು ಗೊತ್ತಿರಲಿಲ್ಲ, ಇದಕ್ಕೆ ಸಪ್ರೇಟ್ ಒಂದು ಎಂಟಿಟಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಮೊನ್ನೆ ನಾವು ದೊಡ್ಡಿಂದವಾಡಿಯಲ್ಲಿ ಮೀಟ್ ಮಾಡಿದ್ಮೇಲೆ ಇದಕ್ಕೆ ಸಪ್ರೇಟ್ ಆಗಿದೆ, ಇವ್ರ ಕೈಲಿ ಕೊಟ್ಟು ಮಾರಾಟ ಮಾಡ್ಬೋದು ಅಂತ ಅನಿಸ್ತು ಸರ್. ಅವಾಗ ಆ ಒಂದು ಸಂಪರ್ಕ ಆ ದಿನದಲ್ಲಿ ಸಿಕ್ತು ನನಗೆ. ನಿಮ್ಮಿಂದ ಅದೊಂದು ಸಂಪರ್ಕ ಸಿಕ್ತು ಆ ದಿನದಲ್ಲಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಅಲ್ಲೂ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ,
ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಹೇಳಿ ಅಶ್ವಥ್ ಅವರೇ, ನಿಮಗೇನು ಅನಿಸುತ್ತೆ? ನೀವೇನು ಬೆಳೀತಾ ಇದ್ದೀರಿ, ಹಣ್ಣು ಮತ್ತು ತರಕಾರಿಗಳು, ಇವನ್ನು ಕೂಡ ಇದೇ ಒಂದು ತುಪ್ಪ ಮಾರ್ತಿದ್ದೀರಲ್ಲ, ಅದೇ ಥರನೇ ಮಾರ್ಬೋದಲ್ವ? ಯಾಕೆ ಪ್ರಯತ್ನ ಮಾಡಲಿಲ್ಲ? ಅಂದರೆ ಸ್ಟಾರ್ಟ್ ಮಾಡಿದ್ವಿ ಸರ್, ಬಟ್ ಏನಂದರೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ನು ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ನಾವೇ ಇದ್ದರೆ. ಅದು ನಾವು ಕೆಲವೊಂದೆಲ್ಲ ಇವಾಗ ಬಾಳೆ ಮತ್ತು ಕೆಲವೊಂದು ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಇದ್ದರೆ ಡೈರೆಕ್ಟಾಗಿ ತಗೊಂಡೋಗಿ ಮಾರ್ತೀವಿ. ಬಟ್ ನಾವು ಏನಂದರೆ ಕೆಲವೊಂದೆಲ್ಲ ಇನ್ನೂ ತಗೊಂಡೋಗಿ ಮಾರೋಕ್ಕೆ ಇನ್ನೂ ಅಷ್ಟು ಎಫಿಷಿಯೆಂಟ್ ಇಲ್ಲ. ಯಾಕೆಂದರೆ ಕೆಲವೊಂದಕ್ಕೆಲ್ಲ ಬಂದುಬಿಟ್ಟು ಮಾರೋಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕಾಗುತ್ತೆ, ಇಟ್ಟು ಮಾರೋಕ್ಕೆ. ಸೊ ಅವೆಲ್ಲ ಇನ್ನೂ ಸ್ವಲ್ಪ ಯಂತ್ರೀಕರಣ ಮಾಡಿದ್ರೇ ಇವಾಗಿರೋ ಇದಕ್ಕೆ ಆಗುತ್ತೆ. ಅಂದ್ರೆ ಈಗ ನೀವು 30 ಜನ ಏನು ಸೇರಿದಿರಲ್ಲ, ಎಲ್ಲರೂ ಬೆಳಿತಾರ ತರಕಾರಿಗಳನ್ನ? ಸರ್ ಹಂಗಂದ್ರೆ ನಾವೇನು ಮಾಡ್ಕೊಳ್ತೀವಿ ಅಂದರೆ ಮ್ಯಾಕ್ಸಿಮಮ್ ಬಂದುಬಿಟ್ಟು ನಮ್ಮ ಕಡೆ ಬಂದುಬಿಟ್ಟು ಈ ಬೆಟ್ಗಾಡು ಕಡೆ ಇರುತ್ತೆ ಸರ್. ಅಲ್ಲಿ ಏನಂದರೆ ಮಳೆ ನೀರಿರಲ್ಲ, ವರ್ಷಕ್ಕೆ ಒಂದು ಬೆಳೆ 2 ಬೆಳೆ ಬೆಳೀತಾರೆ. ಸೊ ಅವ್ರು ಅಂಥ ಜಮೀನು ಇರೋರಿಗೆ 1 ಎಕರೆ 2 ಎಕರೆ ಅವ್ರಿಗೆ ಬಂದುಬಿಟ್ಟು ಕಡಲೆ ಬೀಜ, ಎಳ್ಳು ಮತ್ತು ಮಸ್ಟರ್ಡ್ ಅಂತಾರೆ, ಸಾಸಿವೆ, ಇವುಗಳನ್ನ ಬೆಳೆಸ್ಕೊಳ್ತೀವಿ ಸರ್. ಆಮೇಲೆ ಬೇರೆ ಕಡೆ ಎಲ್ಲೆಲ್ಲಿ ಸ್ವಲ್ಪ ನೀರಾವರಿ ಚೆನ್ನಾಗಿದೆಯೋ ಅವ್ರ ಹತ್ರ ಬಂದುಬಿಟ್ಟು ತರಕಾರಿಗಳಲ್ಲಿ ಏನಾದರೂ ನಾವು ಎಂಡ್ ಪ್ರಾಡಕ್ಟ್ ಯಾವ್ದು ಮಾಡ್ತೀವೋ ಅದಕ್ಕೆ ತಕ್ಕಂಗೆ ಏನಾದರೂ ಮಾಡ್ತೀವಿ ಸರ್. ಓಕೆ. ನಿಮ್ಮ ಹನೂರು ಭಾಗದಲ್ಲಿ ಗೋಧಿ ಬೆಳೀತಾರಲ್ವ ಹಿಂಗಾರಿನಲ್ಲಿ? ಹೌದು ಸರ್. ಹೌದು. ನೀವು ಬೆಳೆಯಲ್ವೇ ಸರ್? ಆ್ಯಕ್ಚುಲಿ ಈ ವರ್ಷ ನಾವು ಗೋಧಿ ಹಾಕಬೇಕು ಅಂತ ಫಸ್ಟ್ ಟ್ರಯಲ್ ನೋಡಬೇಕು ಅಂತ ಸೀಡ್ಸ್ ತಗೊಂಡೋಗಿ ಇಟ್ಟೆ ಸರ್. ಏನು ಅನಿವಾರ್ಯದಿಂದ ಅದನ್ನ ಮಾಡೋಕ್ಕಾಗಿಲ್ಲ ಸರ್. ನಾವು ಚೆನ್ನಾಗಿ ಬರುತ್ತೆ ಸರ್. ನಾವು ಹನೂರಿಗಿಂತನೂ ನಮ್ಮ ಏರಿಯಾ ಕೋಲ್ಡ್ ಏರಿಯಾ ನೋಡಿ, ಗೋಧಿಗೆ ಅದು ಇಷ್ಟವಾದ ಒಂದು ವಾತಾವರಣ ಅದು. ಹೌದಾ? ಒಂದು ಕ್ವಿಂಟಲ್ ತಗೊಂಡೋಗಿ ಇಟ್ಟೆ ಸರ್ ಮಾಡಬೇಕು ಅಂತ. ಅದು ಕಪ್ಪು ಮಣ್ಣಲ್ಲಿ ಹಾಕಿ ಮಾಡಬೇಕು ಅಂತ ಇಟ್ಟಿದ್ದು, ಅದು ಮಾಡೋಕ್ಕಾಗಿಲ್ಲ. ಅಂದ್ರೆ ತುಂಬಾ ಜನ ಬೆಳೀತಾರಲ್ವ ಗೋಧಿನ? ಹೌದು ಸರ್. ನಮ್ಮ ಹನೂರು ಭಾಗದಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಚೆನ್ನಾಗಿ ಸೀಸನಲ್ಲಿ, ವಿಂಟರ್ ಸೀಸನಲ್ಲಿ ದಿ ಮಂತ್ ಆಫ್ ಅಕ್ಟೋಬರ್, ಎಂಡ್ ಆಫ್ ಅಕ್ಟೋಬರಲ್ಲಿ ಬಿತ್ತನೆ ಮಾಡ್ತಾರೆ ಸರ್. ಈಗ ನಿಮ್ಮ ಜಮೀನಿಗೆಲ್ಲ ನೀರಿನ ವ್ಯವಸ್ಥೆ ಏನು ಸರ್? ಬೋರ್ ಇದೆ. ಬೋರ್ ಎಷ್ಟಿದೆ? ಬೋರ್ 2 ಬೋರ್ ಇದೆ ಸರ್. ಅದಕ್ಕಿಂತ ಹೆಚ್ಚಾಗಿ ನಮಗೆ ನೀರಿನ ಕೊರತೆನೇ ಬರೋದಿಲ್ಲ. ಯಾಕಂದರೆ ಮೇಲೆ ಗುಡ್ಡಗಾಡು ಪರಿಸ್ಥಿತಿಯಿಂದ ಒಂದು ಹೊಳೆ, 2 ಕಡೆ ಹೊಳೆ ಹರ್ಕೊಂಬರುತ್ತೆ ಸರ್. ಮಸ್ಕಿತಿ ಹಳ್ಳ ಅಂತ ಮತ್ತು ಉಡದರೆ ಹಳ್ಳ ಅಂತ. ಅವೆಲ್ಲ ಡ್ಯಾಮ್ಗೆ, ಉಡದರೆ ಡ್ಯಾಮ್ ಅಂತ ರಾಮಪುರ ಪಕ್ಕದಲ್ಲಿದೆ ಸರ್. ನಮ್ಮದೇ ಸ್ಟಾರ್ಟಿಂಗ್ ಪಾಯಿಂಟು. ಅದರಿಂದ ನೀರಿನ ಕೊರತೆ ಅದೊಂಥರ ಏನಂತೀರಿ, ಅದನ್ನ ಆ ನೀರನ್ನ ನಾವು ಹೇಳೋಕ್ಕಾಗೋದಿಲ್ಲ ಸರ್. ಅದನ್ನೆಲ್ಲ ಹಳದ ನೀರೆಲ್ಲ ಮೊದಲು ನಾವು ಕುಡಿತಾ ಇದೆ ಸರ್, ಅಷ್ಟೊಂದು ರುಚಿಯಾಗಿರ್ತಿತ್ತು. ಹನಿ ನೀರಾವರಿ ವ್ಯವಸ್ಥೆನೂ ಇಟ್ಕೊಂಡಿದ್ದೀರಾ? ಇದೆ ಸರ್, ಇದೆ ಸರ್. ನೀರು ಕಟ್ಟೋದು ಉಂಟು, ಸ್ಪ್ರಿಂಕ್ಲರ್ ವ್ಯವಸ್ಥೆನೂ ಉಂಟು. 3 ಅಳವಡಿಸ್ತಿದ್ದೀವಿ ಸರ್. ಬಹಳ ಸಂತೋಷ. ಈಗ ಇನ್ನೂ ಒಂದಷ್ಟು ಹೊಸ ಪ್ರಯತ್ನಗಳನ್ನು ಏನಾದರೂ ಮಾಡ್ಬೋದು ಅಂತ ಅನ್ಸುತ್ತಾ ಅಶ್ವಥ್ ಅವರೇ ತಮಗೆ? ಸರ್ ಅದೇ ಇವಾಗ ಹೊಸದು ಏನಂದರೆ, ನಮ್ಮ ಊರಲ್ಲೇ ಬಂದುಬಿಟ್ಟು ಈ ಎಲ್ಲ ಇವಾಗ ಬಂದುಬಿಟ್ಟು ಗಾಣದ ಎಣ್ಣೆ ಅಂತ ತುಂಬ ಫೇಮಸ್ ಇದೆ. ಬಟ್ ಏನಂದರೆ ನಾವು ನಮ್ಮ ಊರಲ್ಲಿ ಬಂದುಬಿಟ್ಟು ಇವಾಗ ಎತ್ತಿನ ಗಾಣವನ್ನು, ಅಂದರೆ ಹಳೆ ಪದ್ಧತಿ, ನಮ್ಮದು ಹಳೆ ತೋಟದಲ್ಲಿ ಇತ್ತು ಎತ್ತಿನ ಗಾಣ, ಬಟ್ ಅದು ಅವ್ರದ್ದು ಕೋರ್ಸ್ ಹೊಡೆದೋಗಿದೆ. ಇವಾಗ ಅದನ್ನು ತಿರುಗು ಇಲ್ಲಿ 2 ಹಾಕೋಣ ಅಂತ ನಮ್ಮ ತೋಟದಲ್ಲೇ ಹಾಕೋಣ ಅಂತ ಒಂದು. ಸೊ ಅದಕ್ಕೆ ಆಲ್ರೆಡಿ ಪ್ರಾಜೆಕ್ಟ್ ಪ್ರಪೋಸ್ ಮಾಡಿದ್ದೀವಿ. ಗಾಣದ ಎಣ್ಣೆ ಮಾಡಬೇಕು ಅಂತ? ಹಾಂ, ಎತ್ತಿನ ಗಾಣದ ಎಣ್ಣೆ ಸರ್. ಎತ್ತಿನ ಗಾಣದ ಎಣ್ಣೆ ಅಂದರೆ ನಿಮ್ಮಲ್ಲಿ ನೆಲಗಡಲೆ ಚೆನ್ನಾಗಿ ಬೆಳೀತಾರೆ ಅಲ್ವಾ? ಎಳ್ಳು ಬೆಳೀತಾರೆ, ಎಳ್ಳು ಬೆಳೀತಾರೆ, ಸಾಸಿವೆನೂ ಬೆಳೀತಾರೆ ಸರ್. ಎಲ್ಲ ಎಣ್ಣೆನೂ ಮಾಡ್ಬೋದು. ಆಮೇಲೆ ತೆಂಗಿನಕಾಯಿ ನಮ್ಮದು ಏನೇನು ಸ್ಪೆಷಾಲಿಟಿ ಅಂದರೆ ಸರ್, ನಮ್ಮ ಊರಲ್ಲಿ ಆ ನೀರಿದೆ ನೋಡಿ, ಆ ನೀರೇ ಬಂದ್ಬಿಟ್ಟು ಕಾಡು ನೀರು. ಕಾಡು ಅಂದರೆ ಅದೊಂದು 100 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಕಾಡಿನಲ್ಲಿಂದ ಹುಟ್ಟಿ ಬಂದಿರೋದು. ಆ ನೀರೇ ಆ ನೀರು ಮಣ್ಣಿಗೆ ಹೋದ್ರೇ ಸಾಕು, ಅದೇ ಅಷ್ಟು ಗೊಬ್ಬರಕ್ಕೆ ಈಕ್ವಲ್. ಏನು ಆ ನೀರು ಹಾಕಿದ್ರೇ ಸಾಕು, ಅಷ್ಟೊಂದು ಏನು ಒಂಥರ ತೀರ್ಥ ಅದು ನಮಗೆ. ಅಂದರೆ ಈಗ ವ್ಯವಸಾಯದ ಜೊತೆಗೆ ನೀವು ಈ ತರಹ ಒಂದಷ್ಟು ಮೌಲ್ಯವರ್ಧನೆ ಮಾಡ್ತಾ ಇರೋದ್ರಿಂದ ನಿಮಗೆ ಹೆಚ್ಚು ಪ್ರಯೋಜನ ಆಗಿದೆ ಅಂತ ಅನ್ಸುತ್ತಾ? ಅಥವಾ ಸುಮ್ಮನೆ ಎಲ್ಲರ ಥರ ಬೆಳೆ ಬೆಳ್ಕೊಂಡು ಮಾರಾಟ ಮಾಡಿದರೆ ಅಷ್ಟು ಅನುಕೂಲ ಆಗ್ತಿರ್ಲಿಲ್ಲ ಅನ್ಸುತ್ತಾ? ಸರ್ ಎಲ್ಲರ ಥರ ಮಾಡಿಕೊಂಡ್ರೆ ಇವಾಗಿರೋ ಸನ್ನಿವೇಶಕ್ಕೆ ಅದು ಅನುಕೂಲ ಆಗಲ್ಲ. ಏಕೆಂದರೆ ರೈತ ಏನೇ ಕಷ್ಟಪಟ್ಟರು, ಏನೇ ಮಾಡಿ, ಏನೇ ಬೆಳೆದ್ರು ಅಲ್ಲಿ ಹೋದಾಗ ಏನು ಒಂದು 10 ರೂಪಾಯಿ ಅಂತಲೂ ನಮ್ಮ ಮನೆ ಬಿಟ್ಟಾಗ ಅದು 10 ರೂಪಾಯಿಗೆ ಮಾರುತ್ತಾ ಇಲ್ವಂಥ ಒಂದು ವಿಷಯನೂ ನಮಗೆ ಗೊತ್ತಿರಲ್ಲ. ಅಲ್ಲಿ ಹೋಗಿ ಅಲ್ಲಿ ಏನು ಟೆಂಡರ್ ಹೋಗುತ್ತೋ, ಆಮೇಲೆ ಅಲ್ಲಿ 95%
ನಿಮಗೆ ನಷ್ಟನೇ ಸರ್ ವ್ಯವಸಾಯದಲ್ಲಿ. 5% ಬಂದುಬಿಟ್ಟು ಅವರ ಒಂದು ಲಕ್ ಅಂತಲೇ ಹೇಳ್ಬೋದು. ನಿಮಗೆ ಪ್ರೈಸಲ್ಲಿ ಹೇಳೋಕ್ಕೆ ಆಗಲ್ಲ. ಸೊ ನಾವೇ ಬೆಳೆದು ನಾವು ಮೌಲ್ಯವರ್ಧನೆ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಇಷ್ಟು ಬರುತ್ತೆ ಅಂತ ಒಂದು, ಇವಾಗ ಪ್ರತಿಯೊಂದು ಯಾವುದೇ ಒಂದು ಬೇರೆ ಯಾವುದೇ ಒಂದು ಆಕ್ಯುಪೇಷನ್ ಯಾವುದೇ ಒಂದು ಬಿಸ್ನೆಸ್ ಆಗಿದ್ರು ಅವ್ರಿಗೆ ಒಂದು ಅಪ್ರಾಕ್ಸಿಮೇಟ್ ಒಂದು ಗೊತ್ತಿರುತ್ತೆ, ಈ ವರ್ಷಕ್ಕೆ ನಂದು ಇಷ್ಟಿದೆ ಅಂತ. ನಮ್ಮ ರೈತರಿಗೆ ಟಾರ್ಗೆಟ್ ಅನ್ನೋ ಕಾನ್ಸೆಪ್ಟ್ ಬೇಡ, ಇಷ್ಟು ಬರುತ್ತೆ ಅನ್ನೋ ಒಂದು ಆ್ಯಕ್ಚುಯಲ್ ಕಾನ್ಸೆಪ್ಟೇ ಇರಲ್ಲ. ರಾಜೇಂದ್ರನ್ ಅವರ ವ್ಯವಸಾಯದಲ್ಲಿ ಬಹಳಷ್ಟು ಏರಿಳಿತಗಳನ್ನು ತಾವು ಗಮನಿಸಿದ್ದೀರಿ ಅಲ್ವೇ? ಮತ್ತು ತಾವು ವಿದ್ಯಾವಂತರು. ಈಗ ನೀವು ಹೇಳಿ, ಲಾಭದಾಯಕವಾಗಿ ವ್ಯವಸಾಯ ಮಾಡಬೇಕು ಅಂದರೆ ಏನು ಮಾಡಬೇಕು? ಸರ್, ನಾವು ಈ ವ್ಯವಸಾಯದಲ್ಲಿ ಲಾಭದಾಯಕ ಅಂತ ನಾವು ಗೆಸ್ ಮಾಡಿಕೊಂಡು ಕೊನೆಗೆ ಡಿಸಪಾಯಿಂಟ್ ಆಗಬಾರ್ದು ಸರ್. ಮಾಡೋದನ್ನ ಮಾಡ್ತಾ ಇರ್ಬೇಕು, ಯಾವತ್ತಾರು ಒಂದಿನ ಸಿಕ್ಕುತ್ತೆ. ಏನು ಸರ್, ಲಾಸ್ ಅಂತ ಗೊತ್ತಿದೆ, ಬಟ್ ಬಿಟ್ಬಿಟ್ರೆ ಬೇರೆ ಕಸಬಿಲ್ವ ನೋಡಿ ರೈತನಿಗೆ. ನೋಡಿ, ಅದರಿಂದ ಮಾಡೋದನ್ನ ಮಾಡ್ತಾ ಇರ್ಬೇಕು, ನಮ್ಮ ಪ್ರಯತ್ನ ಇರಲೇಬೇಕು ಸರ್. ಅದನ್ನೇ ಮಾಡೋದನ್ನ ಮಾಡ್ತಾ ಇರಬೇಕು, ಅದು ಬಿಡಂಗಿಲ್ಲ. ಒಪ್ಪೋಣ, ಹೇಗೆ ಮಾಡಬೇಕು ಅಂತ. ಈ ಕಾಲದಲ್ಲಿ ಸ್ವಲ್ಪ ಎಲ್ಲರೂ ಹಿಂಜರಿತಾರೆ, ವ್ಯವಸಾಯ ಮಾಡೋಕ್ಕೆ ಹಿಂಜರಿತಾರೆ. ಯಾಕೆಂದರೆ ಸಾಲ ಪಾಲ ತಗೊಂಡು ಮಾಡಿ ಏನು ಲಾಭ ಸಿಕ್ಕಿಲ್ಲ ಅಂತ ಮಾಡ್ತಾರೆ. ಆ ಕಾಲಕ್ಕೆ ತಕ್ಕಂಗೆ ಏನು ಫಸಲು ಹಾಕಬೇಕು, ಹೆಂಗೆ ಆಗಬೇಕು ಅಂತ ಮಾಡಬೇಕು. ಅಷ್ಟೇನೆ, ಭಾಳ ಸರಳವಾಗಿ ಹೇಳ್ಬಿಟ್ರಿ. ಅಂದರೆ ಈ ಏಕಕಾಲ ಕೃಷಿ ಅಂತಾರೆ ಸರ್. ಅಂದರೆ ಏಕಕಾಲ ಕೃಷಿ ಅಂದರೆ ಒಬ್ಬರು ಹಾಕಿದ್ರೆ ಅಂದ್ಬಿಟ್ಟು ಎಲ್ಲರೂ ಅದೇ ಹಾಕೋದು. ನಮ್ಮದ್ರಲ್ಲಿ ಇನ್ನೂ ಆ ಪದ್ಧತಿಗಳಿದೆ. ಅಂದರೆ ಯಾರೋ ಹೋದ ವರ್ಷ ಬಂದ್ಬಿಟ್ಟು ಯಾರಿಗೋ ಒಂದು ಫಸಲಲ್ಲಿ ಒಳ್ಳೆ ಲಾಭ ಬಂದು ಈ ವರ್ಷ ಅದೇ ಎಲ್ಲರೂ ನಮ್ಮ ಏರಿಯಾದಲ್ಲಿ ಒಂದು 10,000 ಎಕರೆ ಅದರಲ್ಲಿ 8,000 ಎಕರೆ ಎಲ್ಲರೂ ಅದೇ ಹಾಕಿರ್ತಾರೆ. ಸೊ ಏಕಕಾಲ ಕೃಷಿ ಮಾಡಿದಾಗ ಲಾಭ ಬರೋಲ್ಲ. ಯಾಕೆಂದರೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಮಾರ್ಕೆಟ್ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ಅದರಿಂದ ಫಸ್ಟ್ ಬಂದ್ಬಿಟ್ಟು ಏನು ಹಾಕಬೇಕು, ಈ ವರ್ಷದ ಇವಾಗ ಗೌರ್ಮೆಂಟಿಂದ ವೆದರ್ ರಿಪೋರ್ಟು ಕೂಡ ಕೊಡ್ತಿದ್ದಾರೆ. ಏನು ಈ ವರ್ಷದ್ದು ಏನು ಮಳೆ ಬರುತ್ತೆ, ಯಾವಾಗ ಬರುತ್ತೆ, ಅದೆಲ್ಲ ಸ್ವಲ್ಪ ಹೋಗಿ ನೋಡಬೇಕು, ಯಾವಾಗ ಬರುತ್ತೆ, ಏನು ಬರುತ್ತೆ. ಸಪೋಸ್ ಮಳೆ ಬಂದಿಲ್ಲ ಅಂದರೆ ಯಾವ ಟೈಪ್ ವ್ಯವಸಾಯ ಹಾಕ್ಬೋದು, ಅಟ್ಲೀಸ್ಟ್ 1 ಮಂತ್ ತಿಂಗಳು ತಡೆಯುತ್ತಾ, ಇವೆಲ್ಲ ಸ್ವಲ್ಪ ವ್ಯವಸಾಯಿಕರು ಜಸ್ಟ್ ವ್ಯವಸಾಯ ಮಾಡೋದನ್ನು ಬಿಟ್ಟು ಇದ್ರ ಮೇಲೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಅಟ್ಲೀಸ್ಟ್ ನಷ್ಟ ಆಗದೆ, ಅಟ್ಲೀಸ್ಟ್ ಲಾಭನೇ ಇಲ್ಲದೆ ಅಟ್ಲೀಸ್ಟ್ ಆ ಒಂದು ಸ್ಯಾಚುರೇಷನಲ್ಲಿ ಇರ್ಬೋದು ಅಂತ. ಇನ್ನೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ರಾಜೇಂದ್ರನ್ ಅವರೇ? ನೀವು ಹೇಳಿದ್ರಲ್ಲ ಇವಾಗ ಲಾಭದಾಯಕ ಹೆಂಗೆ ಅಂತ. ಸ್ವಲ್ಪ ಇಂಟರ್ ಕ್ರಾಪ್, ಮಿಕ್ಸ್ ಕ್ರಾಪ್. ಇವಾಗ ಅರ್ಶಿನ ನಾವು ನಾಟಿ ಮಾಡ್ತೀವಿ ಸರ್. ಆ ಟೈಮಲ್ಲಿ ಅದ್ರ ಜೊತೆಲಿ ಬೀನ್ಸು ಅಥವಾ ಬೀಟ್ರೂಟ್, ನಿಮ್ಮಲ್ಲಿ ಈರುಳ್ಳಿನೇ ಹಾಕ್ಬಿಡ್ತಾರಲ್ಲ, ಈರುಳ್ಳಿ, ಇವೆಲ್ಲ ಮಿಕ್ಸ್ಡ್ ಕ್ರಾಪು ಮಾಡಿದ್ರೆ ಅದು ಸ್ವಲ್ಪ ಲಾಭದಾಯಕ. ಮತ್ತು ಸಮಗ್ರ ಕೃಷಿನೂ ಮಾಡಿದ್ರೆ ಅದು ಒಳ್ಳೇದು ಆಗುತ್ತೆ. ಇವಾಗ ಅರ್ಶಿನ ಹಾರ್ವೆಸ್ಟ್ ಮಾಡ್ತೀವಿ ಸರ್. ಇವಾಗ ಆ ಟೈಮಲ್ಲಿ ಭಾಳನ ನಾಟಿ ಮಾಡಿದ್ರೆ ಅಟ್ಲೀಸ್ಟು ಅದು ಬಂದಿರುತ್ತೆ. ಇವಾಗ ಸ್ವಲ್ಪ ಲಾಭದಾಯಕ ಅಂತ ಅನಿಸುತ್ತೆ ಸರ್. ಸಂತೃಪ್ತಿವಾಗಿದ್ದೀರಾ? ಹಾಂ ಸರ್, ಸಂತೃಪ್ತಿಯಾಗಿದ್ದೀವಿ. ವ್ಯವಸಾಯದಲ್ಲಿ ಖುಷಿ, ಸಂತೃಪ್ತಿ ಅಂತ ಒಂಥರ ಆತ್ಮನಿರ್ಭರ, ಅದು ಹೇಳೋಕ್ಕಾಗಂಥ ಖುಷಿ. ಹೇಳಿ ರಾಜ. ಖಂಡಿತ ಅದು ಆಗಲೇಬೇಕು ಸರ್. ಯಾಕಂದರೆ ಬಿಡೋಕ್ಕಿಲ್ಲ. ನಾವು ಕೃಷಿ ಮಾಡಿ ಡಿಸಪಾಯಿಂಟ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಬೈ ಬರ್ತ್. ಓಕೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ರಾಜೇಂದ್ರನ್ ಅವರೇ? ಕನ್ನಡದಲ್ಲಿ ಹೇಳ್ತೀರಾ? 8884252565. ಇನ್ನೊಮ್ಮೆ 8884252565. ಇನ್ನೊಂದು ಸರಿ ನಿಧಾನವಾಗಿ ಹೇಳಿ. 8884252565. ತಮ್ಮದು ಅಶ್ವಥ್ ಅವರೇ? 8861698677. ಇನ್ನೊಮ್ಮೆ 8861698677. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 8861698677.
ಒಳ್ಳೆಯದು ರಾಜೇಂದ್ರನ್ ಅವರೇ ಹಾಗೂ ಅಶ್ವಥ್ ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಬದುಕಿನ ಚಿತ್ರಣವನ್ನು ಬಹಳ ಸೊಗಸಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.